Hello everyone. Welcome to Sankalp Learning Solutions. ಸೊ ನಾವು ಡಿಸ್ಕವರಿ ಲೆಸನ್ ನೋಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಈಗ ಕಂಟಿನ್ಯೂ ಮಾಡೋಣವಾ? We were discussing the discovery lesson. It's about the Christopher Columbus journey into the sea ನಲ್ಲಿ land journey of discovery, voyage of discovery. Okay. ಸೊ ನಾವ್ ಎಲ್ಲಿವರೆಗೂ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ? Okay, we were doing this. Columbus there was discussion between Francisco and Columbus. Okay, so Francisco is telling Columbus told him to send Guillermo Iris to him. To whom? To Francisco, but he denied. Okay, later Francisco tells Columbus, discipline is a thing of the past, sir. It's ಯು ಆರ್ ಅಸ್ ನೌ. ಏನಂತ ಹೇಳ್ತಾನೆ ಫ್ರಾನ್ಸಿಸ್ಕೋ ಇಲ್ಲಿ? ಶಿಸ್ತು ಅನ್ನೋದು ಇವಾಗ ಹಳೆ ಮಾತಾಗಿ ಬಿಟ್ಟಿದೆ. ಈಗ ನಾವು ಇಲ್ಲ, ನೀವು ಅಥವಾ ನಾವು ಎರಡರಲ್ಲಿ ಒಂದು ಅಂತ ಯಾರು ಹೇಳ್ತಾರೆ ಇಲ್ಲಿ? ಫ್ರಾನ್ಸಿಸ್ಕೋ ಸಿಟ್ಟಾಗಿ ಕೋಪದಿಂದ ಹೇಳ್ತಾನೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಮಿಸ್ ಆಗಿತ್ತು ಅಲ್ವಾ ಮಕ್ಕಳೇ? ಸೊ ನಾನು ಸ್ವಲ್ಪ ಹಿಂದ್ಗಡೆಯಿಂದ ಮಾಡ್ತಾ ಇದ್ದೀನಿ, ಜಸ್ಟ್ ಅ ರೀಕ್ಯಾಪ್ ಆಫ್ ಇಟ್. ಓಕೆ, they are here, the people are, crew members are planning to kill Columbus, but here Pepe hears or listens it. Okay, the plan they were talking about, killing Columbus, he hears it or listens to it, and he comes to Columbus. Okay, now Columbus is telling Don Pedro to let Guillermo Iris be sent to me. Guillermo Iris ಅನ್ನ ನನ್ನ ಹತ್ರ ಕಳಿಸಿ ಅಂತ ಹೇಳ್ತಾನೆ. So Pedro is halfway down the stairs to the quarter deck. So quarter deck ಗೆ ಹೋಗ್ತಾ ಇರುವಾಗ, when Guillermo Iris and other seamen rush in an angry mass towards Columbus, growling like infuriated animals. Infuriated ಅಂತಂದ್ರೆ ಏನು ಮಕ್ಕಳೇ? ತುಂಬಾ ಕೋಪದಲ್ಲಿ ಇರುವಂತಹ ಅಥವಾ ಪ್ರಾಣಿಗಳು, ಕೋಪದಲ್ಲಿರುವ ಪ್ರಾಣಿಗಳ ತರ ಎಲ್ಲರೂ ಓಡಿಕೊಂಡು ಬರ್ತಾ ಇದ್ದಾರೆ. ಕೊಲಂಬಸ್ ಇನ್ ಅ ಥಂಡರಸ್ ವಾಯ್ಸ್, ಗುಡುಗಿನ ಧ್ವನಿಯಲ್ಲಿ. ಸ್ಟಾಪ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋರ್? ಸೊ ಏನಿದು ಈ ತರ ಗರ್ಜನೆಯ ಕಾರಣ ಏನು, ಅರ್ಥ ಏನು ಅಂತ ಕೇಳ್ತಾನೆ. ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್ ಮೀನ್ಸ್ ಸ್ಟಾಪ್. ದೇ ಸ್ಟಾಪ್ಡ್. ಓಕೆ, ಸೊ ಅಲ್ಲೇ ನಿಂತ್ಕೋತಾರೆ. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರನ್ಸ್. ಕೊಲಂಬಸ್ ಇವಾಗ ಹೇಳ್ತಾನೆ ಗುಡುಗಿನಂತಹ ಧ್ವನಿಯಲ್ಲಿ, ಸೊ ಯಾರು ಮುಂಚೆ ಬರ್ತಿರೋ ಮೊದ್ಲು ಅವರನ್ನ ನಾನು ಜೈಲಿಗೆ ಹಾಕ್ತೀನಿ, ಅಲ್ಲ ಸರಪಳಿಯಲ್ಲಿ ಬಂಧಿಸ್ತೀನಿ ಅಂತ ಹೇಳ್ತಾನೆ. ಸರಪಳಿಯಲ್ಲಿಡುವುದು ಅಥವಾ ಬಂಧಿಸು. ಐರನ್ ಅಂತಂದ್ರೆ ಏನು ಮಕ್ಕಳೇ? ಸರಪಳಿಯಲ್ಲಿ ಬಂಧಿಸುವುದು. ದೇರ್ ಈಸ್ ಅ ಪರ್ಸೆಪ್ಟಿಬಲ್ ಪಾಸ್. ಅಲ್ಲಿ ಗ್ರಹಿಸಬಹುದಾದ, ಮುಂಚೆ ಊಹಿಸಬಹುದಾದ ಒಂದು ಶಾಂತತೆ. ಪಾಸ್ ಅಂದ್ರೆ ಸ್ಟಾಪ್ ಆಗುತ್ತೆ, ಎಲ್ಲರೂ ಅಲ್ಲೇ ನಿಂತ್ಕೋತಾರೆ. ಡ್ಯೂರಿಂಗ್ ವಿಚ್ ನೋಬಡಿ ಮೂವ್ಸ್, ಯಾರು ಅಲ್ಲಿಂದ
ಚಲಿಸೋದಿಲ್ಲ. ದೆನ್ ಅ ವೈಲ್ಡ್ ಕ್ರೈ, ಒಂದು ಕೆಟ್ಟದಾದ ಅಳು, ಕೂಗು ಕೇಳಿ ಬರುತ್ತೆ. ಗುಲೆರಿಮೋ ಐರಿಸ್ ಬ್ರೇಕ್ಸ್ ಅವೇ ಫ್ರಮ್ ದ others and advances towards Columbus. ಸೊ ಗುಲೆರಿಮೋ ಐರಿಸ್ ಈಗ ಏನ್ ಮಾಡ್ತಾ ಇದ್ದಾನೆ, ಎಲ್ಲರಿಂದ ಹಿಂದೆ ಬಿಟ್ಟು ಜೋರಾಗಿ ಮುಂದೆ ಬರ್ತಾ ಇದ್ದಾನೆ ಓಡಿ. ಗುಲೆರಿಮೋ ಅಂಡ್ ಹೂ ಇಸ್ ಟು ಪುಟ್ ಹಿಮ್ ಇನ್ ಐರನ್ಸ್, ಯಾರು ಆತನನ್ನ ಜೈಲಿಗೆ ಹಾಕೋದು? ವಿ ಆರ್ 32 ನಾವು 30 ಜನ ಇದೀವಿ, ನೀವು ಒಬ್ಬನೇ ಇದೀಯಾ ಅಂತ ಕೊಲಂಬಸ್ಗೆ ಏನು ಸೂಚನೆ ಕೊಡುವ ರೀತಿಯಲ್ಲಿ ಅಥವಾ ವಾರ್ನ್ ಮಾಡೋ ರೀತಿಯಲ್ಲಿ ಹೇಳ್ತಾನೆ. ಕೊಲಂಬಸ್ ಕಾಮ್ಲಿ, ತುಂಬಾ ಶಾಂತವಾಗಿ, ಇಫ್ ನೋಬಡಿ ಎಲ್ಸ್ ಇಸ್ ಅವೈಲೇಬಲ್ ಫಾರ್ ದ ಆಫೀಸ್ ಐ ವಿಲ್ ಪರ್ಫಾರ್ಮ್ ಇಟ್ ಬೈ ಮೈ ಸೆಲ್ಫ್. ಸೊ ಯಾರು ಬಂದಿಲ್ಲ ಬಂಧಿಸೋದಿಕ್ಕೆ ಅಂತಂದ್ರೆ ನಾನೇ ಮುಂದೆ ಬಂದು ಈಗ ಆ ಕೆಲಸನ ಮಾಡ್ತೀನಿ. ಲೆಟ್ ಮಿ ಹಿಯರ್ ನೋ ಮೋರ್ ಆಫ್ ದಿಸ್. ಇವಾಗ ನನಗೆ ಈ ತರ ಒಂದು ಗರ್ಜನೆ ಮತ್ತೆ ಕೇಳಿ ಬರಬಾರ್ದು ಅಂತ ಹೇಳ್ತಾನೆ. ಗುಲೆರಿಮೋ ಇನ್ ಹೈ ಎಕ್ಸೈಟ್ಮೆಂಟ್, ತುಂಬಾ ಉತ್ಸಾಹದಿಂದ. ವಿ ಹ್ಯಾವ್ ಸ್ಟುಡ್ ಟೂ ಮಚ್, ನಾವು ತುಂಬಾ ಸಹಿಸ್ಕೊಂಡಿದೀವಿ. ಸ್ಟುಡ್ ಅಂದ್ರೆ ನಿಲ್ಲು, ಆದ್ರೆ ಇಲ್ಲಿ ತುಂಬಾ ಸಹಿಸಿಕೊಂಡಿದೀವಿ ಇಷ್ಟು ದಿನ ನಿಮ್ಮನ್ನ ಅನ್ನೋ ಅರ್ಥದಲ್ಲಿ ಗುಲೆರಿಮೋ ಹೇಳ್ತಾ ಇದ್ದಾನೆ. ವಿ ಹ್ಯಾವ್ ಬೀನ್ ಡ್ಯೂಪ್ ಡೇ ಇನ್ ಡೇ ಔಟ್, ನಮಗೆ ತುಂಬಾ ಮೋಸ ಮಾಡಲಾಗಿದೆ, ಪ್ರತಿ ದಿನ ನಮ್ಗೆ ಮೋಸ ಮಾಡಲಾಗಿದೆ. ವಿ ಆರ್ ಮೆನ್ ವಿತ್ ದ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್, ನಾವು ಸಾಧಾರಣ ಜನರಿಗೆ ಏನು ಭಾವನೆಗಳಿರ್ತವೆಯೋ ಅಂತ ಭಾವನೆಗಳನ್ನ ಹೊಂದಿರುವಂತಹ ಸಿಂಪಲ್ ಮೆನ್, ಸಾಧಾರಣ ಜನ. ವಿ ವಾಂಟ್ ಅವರ್ ಹೋಮ್ಸ್ ಅಂಡ್ ಅವರ್ ಫ್ಯಾಮಿಲೀಸ್, ನಮ್ಗೆ ನಮ್ಮ ಮನೆ ಬೇಕು, ನಮ್ಮ ಫ್ಯಾಮಿಲಿ ಬೇಕು, ಕುಟುಂಬ ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಅವರು ಕುಟುಂಬಕ್ಕೆ ಮನೆಗೆ ವಾಪಸ್ ಹೋಗೋದಿಕ್ಕೆ ವಾಪಸ್ ಹೋಗೋದಿಕ್ಕೆ ಚಡಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಗುಲೆರಿಮೋ ಹೇಳ್ತಾ ಇದ್ದಾನೆ, ನಾವು ತುಂಬಾ ಸಾಧಾರಣ ಮನುಷ್ಯರು, ನಮ್ಗೆ ಮನೆಗೆ ಹೋಗ್ಬೇಕು. ಐ ಸೇ ದ ಸ್ಯಾಂಟಾ ಮರಿಯಾ ಶಲ್ ಟರ್ನ್ ಹರ್ ಹೆಲ್ಮ್ ಟುವರ್ಡ್ಸ್ ಸ್ಪೇನ್ ಅಟ್ ಒನ್ಸ್. ಸೊ ನಾನ್ ಹೇಳ್ತೀನಿ ಈಗ ಸ್ಯಾಂಟಾ ಮರಿಯಾ ಅಂತಂದ್ರೆ ಏನಿದು ಮಕ್ಕಳೇ? ಸ್ಯಾಂಟಾ ಮರಿಯಾ, ದಿಸ್ ಈಸ್ ಅ ಶಿಪ್, ದೇ ವರ್ ಟ್ರಾವೆಲಿಂಗ್ ಅಲ್ವಾ. ಸೊ ಶಲ್ ಟರ್ನ್ ಹರ್ ಹೆಲ್ಮ್ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಚಕ್ರ ಇದೆ, ವೀಲ್ ಇದೆ ಅಲ್ವಾ. ಸೊ ಈ ವೀಲ್ ಅನ್ನ ತಿರುಗಿಸಿದ್ರೆ ಏನಾಗತ್ತೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ. ಓಕೆ, ಸೊ ಇದನ್ನೇ ಹೆಲ್ಮ್ ಅಂತ ಕರೀತಾರೆ. ಸೊ ಶಿಪ್ ನ ವೀಲ್ ಅನ್ನ ತಿರುಗಿಸಿ ಡೈರೆಕ್ಷನ್ ಚೇಂಜ್ ಮಾಡೋದಿಕ್ಕೆ ಯೂಸ್ ಮಾಡೋದು. ಸೊ ನಾವು ಡೈರೆಕ್ಷನ್ ಚೇಂಜ್ ಮಾಡಿ ಸ್ಪೇನ್ಗೆ ಹೋಗ್ತೀವಿ ಅಂತ ಗುಲೆರಿಮೋ ಹೇಳ್ತಾನೆ. ಬಟ್ ವಿ ಆರ್ ನಾಟ್ ಮೆನ್ ಬಟ್ ಶೀಪ್, ಆದ್ರೆ ನಾವು ಕುರಿಗಳಾಗ್ಬಿಟ್ಟಿದೀವಿ, ಮೆನ್ ಅಲ್ಲ ಅಂತ ಇವಾಗ ನೋವಿನಲ್ಲಿ, ಸಿಟ್ಟಿನಲ್ಲಿ ಗುಲೆರಿಮೋ ಹೇಳ್ತಾ ಇದ್ದಾನೆ. Helm is a lever or wheel controlling the rudder of a ship for steering. Okay. Then Columbus still calm, ಆದ್ರೂ ಶಾಂತವಾಗಿ. And who shall navigate her? ಯಾರು ಆಕೆಗೆ ದಾರಿ ತೋರಿಸ್ತಾರೆ? ನೇವಿಗೇಟ್ ಅಂತಂದ್ರೆ ಮಕ್ಕಳೇ ಇಲ್ಲಿ ದಾರಿ ತೋರುವುದು. ಈಗ ನೇವಿಗೇಷನ್ ಇರುತ್ತೆ ನಿಮ್ಮ ಕಾರಲ್ಲಿ ಅಲ್ವಾ, ಗೂಗಲ್ ಮ್ಯಾಪ್. ಸೊ ಮ್ಯಾಪ್ ಅನ್ನ ತೋರಿಸೋದನ್ನ ನೇವಿಗೇಟ್ ಅಂತ ಹೇಳ್ತಾರೆ. There is plenty here, we can do that. ಇಲ್ಲಿ ತುಂಬಾ ಜನ ಇದ್ದಾರೆ, ಅಲಾಟ್. ಪೆಂಟಿ ಅಂತಂದ್ರೆ ಏನ್, ಪ್ಲೆಂಟಿ ಅಂತಂದ್ರೆ ಏನು ಮಕ್ಕಳೇ? ಅಲಾಟ್, ತುಂಬಾ ಜನ ಇದ್ದಾರೆ, ಅವ್ರು ಮಾಡ್ಬೋದು, ಇದನ್ನ ಮಾಡೋದಿಕ್ಕೆ ಸಾಧ್ಯ. ದ ಡೆವಿಲ್ಸ್ ವಿತ್ ಯು, ನಮ್ಗೆ ಗೊತ್ತು ನಿಮ್ಮ ಹತ್ತಿರ ಒಂದು ರಾಕ್ಷಸ ಶಕ್ತಿ ಇದೆ. ವಿ ಆಲ್ ನೋ ದಟ್. ರೈಡಿಂಗ್ ದ ಈಸ್ಟರ್ಲಿ ವಿಂಡ್ ಅಂತಂದ್ರೆ ಏನು ಮಕ್ಕಳೇ? ಪೂರ್ವದ ಗಾಳಿಯನ್ನ ತೂರಿಕೊಂಡು ಹೋಗುವಂತಹ ಶಕ್ತಿ ನಿನಗೆ ಇದೆ ಅನ್ನ ನಮಗೆ ಗೊತ್ತು. ಬಟ್ ವಿ ಆರ್ ನಾಟ್ ಮೆನ್ ಅನ್ಯೂಸ್ ಟು ದ ಸಿ, ಆದ್ರೆ ನಾವು ಕೂಡ ಸಮುದ್ರನ ಗೊತ್ತಿಲ್ಲದೆ ಇರೋರಲ್ಲ. ಅನ್ಯೂಸ್ಡ್ ಅಂತಂದ್ರೇನು? ಸಮುದ್ರಕ್ಕೆ ಒಂದು ಅಪರಿಚಿತರಲ್ಲ, ನಮಗೂ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಒನ್ಸ್ ಕ್ಲಿಯರ್ ಆಫ್ ದಿಸ್ ಡೆವಿಲ್ಸ್ ಟ್ರ್ಯಾಕ್, ಈ ಒಂದು ಏನು ಗಾಳಿ ಬೀಸ್ತಾ ಇದೆ, ಈ ತರದೊಂದು ದಾರಿ ಒಂದು ಕ್ಲಿಯರ್ ಆದ್ಮೇಲೆ ವಿ ವಿಲ್ ಬ್ಲೋ ಅವರ್ ವೇ ಬ್ಯಾಕ್ ಹೋಮ್, ನಾವು ನಮ್ಮ ದಾರಿ ನೋಡ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಗುಲೆರಿಮೋ. ಸೈನ್ಸ್ ಆಫ್ ಅಸೆಂಟ್ ಅಂತಂದ್ರೆ ಮಕ್ಳ ಅಗ್ರಿ, ಒಪ್ಪಿಗೆ ಎಲ್ಲರಿಂದ ಬರುತ್ತೆ. ಹೌದು ಹೌದು ಅನ್ನೋ ತರ ಎಲ್ರು ಕಿರ್ಚ್ಕೋತಾರೆ. ಫ್ರಾಮ್ ರೆಸ್ಟ್ ಆಫ್ ದ ಕ್ರ್ಯೂ, ಅಲ್ಲಿರೋ ಅಂತ ಇತರ ಜನರು ಗುಲೆರಿಮೋ ಹೇಳಿರೋದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಕೊಲಂಬಸ್ ರೇಸಸ್ ಹಿಸ್ ಹ್ಯಾಂಡ್. ಕೊಲಂಬಸ್ ಏನ್ ಮಾಡ್ತಾನೆ ಈಗ? ಕೈಯನ್ನ ಎತ್ತಿ ಅಪೀಲಿಂಗ್ ಫಾರ್ ಸೈಲೆನ್ಸ್, ಎಲ್ರು ಸುಮ್ನೆ ಇರಿ ಅಂತ
ಹೇಳ್ತಾನೆ. ಹಿ ಈಸ್ ಪೇಲರ್ ದ್ಯಾನ್ ಹಿಸ್ ವೇ ಬಟ್ ವೆರಿ ಕಾಮ್. ಯಾವಾಗ್ಲೂ ಇರೋದಕ್ಕಿಂತ ತುಂಬಾ ಪೇಲ್ ಅಂತಂದ್ರೆ ಬೇಜಾರಿನಲ್ಲಿ ಇದ್ದಾನೆ, ಆದರೆ ಆತನು ತುಂಬಾ ಕಾಮ್ ಆಗಿ ಕೂಡ, ಶಾಂತವಾಗಿ ಕೂಡ ಇದ್ದಾನೆ. ಓಕೆ, ನೆಕ್ಸ್ಟ್ ಕೊಲಂಬಸ್ ಹೇಳ್ತಾನೆ ಡಾಲ್ ಗುಲೆರಿಮೋಗೆ, ಗುಲೆರಿಮೋ ಯು ಆರ್ ಎನ್ ಎಕ್ಸಲೆಂಟ್ ಸೇಲರ್. ನೀನು ತುಂಬಾ ಅತ್ಯುತ್ತಮ ನಾವಿಕ ಅನ್ನೋದು ನಮಗೆ ಗೊತ್ತು, ಆದರೆ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸಸ್ ಅಂದ್ರೆ ಬಹಳ ಅಬಂಡೆಂಟ್ ಅಂತಂದ್ರೆ ಬಹಳ ತುಂಬಾ ಸಂಪನ್ಮೂಲ ಅಥವಾ ನಿಮ್ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ನೀನು. ಓಕೆ, ಆದರೆ ಇಫ್ ಯುವರ್ ಟಂಗ್ ಡಸ್ ನಾಟ್ ಟರ್ನ್ ಅವೇ ವಿತ್ ಯುವರ್ ಡೈರೆಕ್ಷನ್, ನೀನು ನಾಲಿಗೆ, ಇದ್ರ ಅರ್ಥ ಏನು ಅಂತಂದ್ರೆ ಮಕ್ಕಳೇ, ಟಂಗ್ ಡಸ್ ನಾಟ್ ರನ್ ಅವೇ ವಿತ್ ಯುವರ್ ಡಿಸ್ಕ್ರಿಷನ್ ಅಂತಂದ್ರೆ, ಡಿಸ್ಕ್ರಿಷನ್ ಅಂತಂದ್ರೆ ಎಬಿಲಿಟಿ ಟು ಥಿಂಕ್ ರೈಟ್, ಸರಿಯಾಗಿ ಯೋಚನೆ ಮಾಡುವಂತಹ ಶಕ್ತಿ, ಯೋಚನೆ ಮಾಡಿ ಮಾತನಾಡುವ ಶಕ್ತಿ ಇಲ್ಲದೆ ಇದ್ರೆ ಅಂತ ಅರ್ಥ. ಅಂದ್ರೆ ಏನು, ನಿನ್ನ ನಾಲಿಗೆಯನ್ನು ನೀನು ಹರಿಬಿಡದೆ ಇದ್ರೆ ಯು ವಿಲ್ ಅಚೀವ್ ಪ್ರಾಸ್ಪೆರಿಟಿ ಇನ್ ಯುವರ್ ಕಾಲಿಂಗ್, ಅಂದ್ರೆ ನಿನ್ನ ಒಂದು ಕರಿಯರ್ ಅಲ್ಲಿ ನೀನು ತುಂಬಾ ಸಾಧನೆಯನ್ನ ಮಾಡಬಹುದು, ಬಾಯಿಗೆ ಬಂದಾಗೆ ಮಾತಾಡದೆ ಇದ್ರೆ. ಟುಡೇ ಯು ಆರ್ ಅನ್ ಏಬಲ್ ಬಾಡಿಡ್ ಸೀಮೆನ್ ಅಂಡ್ ನೋ ಮೋರ್. ನೀನು ಇವತ್ತು ಒಬ್ಬ ಸಾಮರ್ಥ್ಯ ಇರುವಂತಹ ಸೀಮೆನ್, ನಾವಿಕ ಅಷ್ಟೇ, ಬೇರೆ ಏನು ಇಲ್ಲ. ಐ ಆಮ್ ಯುವರ್ ಕ್ಯಾಪ್ಟನ್, ನಾನು ನಿನ್ನ ಕ್ಯಾಪ್ಟನ್. ನಿನ್ನ ಡ್ಯೂಟಿ ಏನು, ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ ಆಸ್ ಮೈನ್ ಈಸ್ ಟು ಒಬೇ ದ ರಾಯಲ್ ಸೊವೆರಿಯನ್. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಹೇಗೆ ಒಂದು ರಾಯಲ್ ಸೊವೆರಿಯನ್ ಅಂತಂದ್ರೆ ಸಾರ್ವಭೌಮತ್ವವನ್ನ, ಸ್ಪೇನಿನ ಒಂದು ರಾಜ ರಾಣಿ ಸಾರ್ವಭೌಮತ್ವ ಅದನ್ನ ಒಬೆ ಮಾಡೋದು ಅಂತಂದ್ರೆ ಏನು, ವಿಧೇಯನಾಗಿರೋದು ಹೇಗೆ ನನ್ನ ಕರ್ತವ್ಯವೋ ಅದೇ ರೀತಿ ನನಗೆ ವಿಧೇಯನಾಗಿರುವುದು ನಿನ್ನ ಕರ್ತವ್ಯ ಅಂತ ಹೇಳ್ತಾನೆ. ಲೆಟ್ ದಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್. ಇದು ನಮ್ಮ ನಡುವೆ ಸರಿಯಾಗಿ ಅರ್ಥ ಆಗಿದ್ರೆ ಸಾಕು, ಬೇರೇನು ಬೇಡ. ನಾವು ರಿಟರ್ನ್ ಟು ಯುವರ್ ಡ್ಯೂಟೀಸ್ ಅಂತ ಯಾರು ಹೇಳ್ತಾರೆ, ಕೊಲಂಬಸ್ ಡಾನ್ ಗುಲೆರಿಮೋಗೆ ಹೇಳ್ತಾನೆ. ಅಗೇನ್ ಅ ಪರ್ಸೆಪ್ಟಿಬಲ್ ಪಾಸ್. ಈಗ ಮತ್ತೆ ಒಂದು ಗ್ರಹಿಸಬಹುದಾದಂತ ಒಂದು ಪಾಸ್ ಅಂತಂದ್ರೆ ಒಂದು ಸ್ಟಾಪ್ ಬರುತ್ತೆ, ಯಾರು ಮಾತಾಡಲ್ಲ. ಕೊಲಂಬಸ್ ಅಥಾರಿಟೇಟಿವ್ ಮ್ಯಾನರ್ ಹೋಲ್ಡ್ಸ್ ದೆಮ್. ಕೊಲಂಬಸ್ನ ಒಂದು ಅಧಿಕಾರಯುತ ವಾಣಿ ಅವರನ್ನ ನಿಲ್ಲಿಸ್ತಾ ಇದೆ, ಏನು ಮಾಡದೆ ಇರೋ ಹಾಗೆ. ಪ್ರೆಸೆಂಟ್ಲಿ ಡಿಯಾಗೋ ಬ್ರೇಕ್ಸ್ ಔಟ್. ಡಿಯಾಗೋ ಹೇಳ್ತಾನೆ, ವರ್ಲ್ಡ್ಸ್ ಫಾರ್ ಚಿಲ್ಡ್ರನ್, ಇದನ್ನೆಲ್ಲ ನೀನು ಚಿಕ್ಕ ಮಕ್ಕಳಿಗೆ ಹೇಳು. ಫ್ರಾತ್ ಅಂಡ್ ಸ್ಕಮ್, ಇವೆಲ್ಲ ತುಂಬಾ ಸಿಲ್ಲಿ, ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು, ಇವನ್ನ ಚಿಕ್ಕ ಮಕ್ಕಳಿಗೆ ಹೇಳು, ನಮಗಲ್ಲ, ನಾವು ದೊಡ್ಡವರು. ರೀಸನ್ ವಿತ್ ಅಸ್, ನಮ್ ಜೊತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂತ ಡಿಯಾಗೋ ಇವಾಗ ಕೊಲಂಬಸ್ಗೆ ಹೇಳ್ತಾ ಇದ್ದಾನೆ. ಕೊಲಂಬಸ್ ಅಷ್ಟರಲ್ಲಿ ಸೈಲೆನ್ಸ್, ಶಾಂತಿ, ಯಾರು ಗಲಾಟೆ ಮಾಡಬೇಡಿ ಅಂತ ಹೇಳ್ತಾನೆ. The tone of authority calms the men who remain, however, in a huddled crowd. ಒಂದು ವೇಳೆ ಅವರು ಈ ತರ ಅಧಿಕಾರಯುತವಾಗಿ ಕೊಲಂಬಸ್ ಮಾತಾಡದೆ ಇದ್ದಿದ್ರೆ ಅವ್ರೇನ್ ಮಾಡ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು. ಅದರ್ವೈಸ್ ಇನ್ ಅ ಹಡಲ್ಡ್ ಕ್ರೌಡ್ ಅಂತಂದ್ರೆ ಕ್ಲೋಸ್ಡ್ ಥಿಕ್ ಕ್ರೌಡ್ ಅಲ್ಲಿ ಗಲಾಟೆ ಮಾಡ್ತಾ ಇರೋರು ಕೊಲಂಬಸ್ನ ಒಂದು ಅಧಿಕಾರಯುತ ವಾಣಿಯನ್ನ ಕೇಳಿ ಸುಮ್ಮನೆ ಆಗ್ತಾರೆ. ಮರ್ಮರಿಂಗ್ ಡಿಸ್ಕಂಟೆಂಟೆಡ್ಲಿ, ಅತೃಪ್ತಿಯಿಂದ ಗೊಣಗ್ತಾ ಇದ್ದಾರೆ. ಕೊಲಂಬಸ್ ಟರ್ನ್ಸ್ ಅಂಡ್ ಗೋಸ್ ಅಪ್ ದ ಸ್ಟೇರ್ಸ್ ಟು ದ ಪೂಪ್. ಆತ ಪೂಪ್ಗೆ ಹೋಗ್ತಾನೆ ಮೇಲೆ. ವೇರ್ ಹಿ ಸ್ಟ್ಯಾಂಡ್ಸ್ ಅಂಡ್ ಲುಕ್ಸ್ ಡೌನ್ ಅಪಾನ್ ದ ಮೆನ್. ಅಲ್ಲಿ ನಿಂತ್ಕೊಂಡು ಮೆನ್ ಕಡೆ ನೋಡ್ತಾನೆ. ಇಷ್ಟು ನಾವು ಮಾಡಿದ್ವಿ ಅಲ್ವಾ. ಡಿಯಾಗೋ ಸ್ನಾರ್ಲಿಂಗ್ ಅಂತಂದ್ರೆ ತುಂಬಾ ಕಿರುಚಾಡಿಕೊಂಡು, ಓಕೆ, ಸಿಡುಕಿನಿಂದ. ಐ ಅಪೋಸ್. Hello everyone. Are you able to hear me? ಕೇಳಿಸ್ಕೊತಾ ಇದ್ದೀರಾ? Good afternoon everyone. Have you joined and listening to me? ಕೇಳಿಸ್ತಾ ಇದೆನಾ? Yes, ma'am. Okay, so ಇಷ್ಟೊತ್ತು ಕೇಳಿಸ್ಕೊಂಡಿದ್ದೀರಾ? ಇವಾಗ ಇಲ್ಲಿ ಏನಾಗ್ತಾ ಇದೆ ಪಾಠದಲ್ಲಿ ಹಿಂದೆಯಿಂದ ಹೇಳ್ಬಿಡ್ತೀನಿ, ಓಕೆನಾ? ಸೊ ಇಲ್ಲಿ
ಕೊಲಂಬಸ್ ಮತ್ತು ಕೊಲಂಬಸ್ನ ಬೆನ್ನ ಹಿಂದೆ ಆತನ ಕ್ರ್ಯೂ ಮೆಂಬರ್ಸ್, ಅಲ್ಲಿ ಆತನ ಜೊತೆಗಿದ್ದವರು ಪ್ಲಾನ್ ಮಾಡ್ತಾ ಇದ್ದಾರೆ ಕೊಲಂಬಸ್ನ ಅಟ್ಯಾಕ್ ಮಾಡೋದಿಕ್ಕೆ. ಓಕೆ, ಸೊ ಈ ಒಂದು ಪ್ಲಾನ್ ಅನ್ನ ಇಲ್ಲಿ ಪೆಪ್ಪೆ ಪೆಪ್ಪೆ ಅಂದ್ರೆ ಯಾರು ಮಕ್ಳೇ? ಆತ ಒಬ್ಬ ಹುಡುಗ ಅಲ್ವಾ? ಸೊ ಆ ಹುಡುಗ ಕೇಳಿಸ್ಕೊಂಡಿದ್ದಾನೆ. ಓಕೆ, ಸೊ ಅವರು ಏನ್ ಮಾತಾಡ್ತಾ ಇದ್ರು? ಕೊಲಂಬಸ್ನ ಸಾಯಿಸಿ ಬಿಡೋಣ ಈ ಶಿಪ್ ಜೊತೆ ಅಂತ ಮಾತಾಡ್ತಾ ಇದ್ರು ಅಲ್ವಾ? ಸೊ ಆ ಮಾತನ್ನ ಪೆಪ್ಪೆ ಅನ್ನೋ ಹುಡುಗ ಕೇಳಿಸ್ಕೊಂಡಿದ್ದಾನೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಕೊಲಂಬಸ್ ಮತ್ತು ಡಿಯಾಗೋ ನಡುವೆ, ಡಾನ್ ಗುಲೆರಿಮೋ, ಡಿಯಾಗೋ ಮತ್ತು ಪೆಡ್ರೋ ಇವರೆಲ್ಲರ ನಡುವೆ ಒಂದು ಮಾತುಕತೆ ಆಗ್ತಾ ಇದೆ. ಓಕೆ, ಸೊ ಡಾನ್ ಪೆಡ್ರೋಗೆ ಕೊಲಂಬಸ್ ಏನ್ ಹೇಳ್ತಾನೆ? ನೀನು ಒಬ್ಬ ಉತ್ತಮ ನಾವಿಕ ಹೌದು, ಆದರೆ ನಿನ್ನ ಮಾತನ್ನ ಸರಿಯಾಗಿ ಆಡಿದರೆ, ನಾಲಿಗೆಯನ್ನ ಹರಿಬಿಡದೆ ಹೋದರೆ ನೀನು ನಿನ್ನ ಒಂದು ಕರಿಯರ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೋದು. ಇಲ್ಲ ಅಂದ್ರೆ ನೀನು ಒಬ್ಬ ಸಾಮರ್ಥ್ಯ ಇರುವಂತಹ ಸೀಮೆನ್ ನಾವಿಕ ಅಷ್ಟೇ, ಬೇರೇನು ಅಲ್ಲ. ನಾನು ನಿನ್ನ ಕ್ಯಾಪ್ಟನ್, ಐ ಆಮ್ ಯುವರ್ ಕ್ಯಾಪ್ಟನ್. ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ. ನಿನ್ನ ಡ್ಯೂಟಿ ಏನು? ನಾನು ಹೇಳಿದ ಹಾಗೆ ಕೇಳೋದು. ಒಬೇ ಅಂತಂದ್ರೆ ಏನು ಮಕ್ಳೇ? ವಿಧೇಯ, ನನಗೆ ವಿಧೇಯನಾಗಿ ಇರುವುದು. ಹಾಗೆ ನನ್ನ ಡ್ಯೂಟಿ ಏನು? ರಾಯಲ್ ಸೊವೆರೇನ್ ಅಂತಂದ್ರೆ ಸ್ಪೇನಿನ ಸಾರ್ವಭೌಮತ್ವ, ರಾಜ ರಾಣಿ, ಸ್ಪೇನಿನ ರಾಜ ಮತ್ತು ರಾಣಿ ಅವರನ್ನ ಒಬೇ ಮಾಡೋದು, ಅವರು ಹೇಳಿದಾಗೆ ಕೇಳೋದು. ಈಗ ನೀನ್ ಏನ್ ಮಾಡು ಪೆಡ್ರೋ? ಡಾನ್ ಗುಲೆರಿಮೋ ಏನ್ ಮಾಡ್ಬೇಕು? ನಾನ್ ಹೇಳ್ದಾಗೆ ಅಂತ ಗುಲೆರಿಮೋಗೆ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಮಕ್ಳೇ? ಕೊಲಂಬಸ್ ಹೇಳ್ತಾ ಇದ್ದಾನೆ. ಓಕೆನಾ? ಸೊ ನಾವು ಡಿಯಾಗೋ ಬ್ರೇಕ್ಸ್ ಔಟ್ ನಾವು ವರ್ಡ್ಸ್ ಫಾರ್ ಚಿಲ್ಡ್ರನ್. ಈ ಮಾತುಗಳನ್ನ ಮಕ್ಕಳಿಗೆ ಹೇಳು, ಚಿಕ್ಕ ಮಕ್ಕಳಿಗೆ. ಫ್ರಾತ್ ಅಂಡ್ ಸ್ಕ್ರಮ್ ಅಂತಂದ್ರೆ ಸಿಲ್ಲಿ, ತುಂಬಾ ಇವೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು. ಓಕೆ, ಸೊ ಈ ತರ ವಿಷಯಗಳನ್ನ ನೀನು ಮಕ್ಕಳಿಗೆ ಹೇಳು. ವಿ ಆರ್ ಮೆನ್, ನಾವು ದೊಡ್ಡವರು. ರೀಸನ್ ವಿತ್ ಅಸ್, ನಮ್ ಜೊತೆ ಸ್ವಲ್ಪ ಯೋಚನೆ ಮಾಡಿ ಬಿಹೇವ್ ಮಾಡು ಅಂತ ಡಿಯಾಗೋ ಕೊಲಂಬಸ್ಗೆ ಹೇಳ್ತಾನೆ. Columbus now tells silence. The tone of authority calms the men. ಅಂದ್ರೆ ಆತನ ಒಂದು ಅಧಿಕಾರಯುತ ವಾಣಿಯು ಎಲ್ಲರನ್ನ ಸುಮ್ಮನೆ ಇರೋ ಹಾಗೆ ಮಾಡತ್ತೆ, ಶಾಂತವಾಗಿ ಇರೋ ಹಾಗೆ. ಅದರ್ವೈಸ್ ದೇ however in a huddled crowd, ಅಂದ್ರೆ ಅವ್ರು ಯಾವಾಗ್ಲೂ ಕ್ರೌಡ್ ಅಲ್ಲಿ ಕಿರುಚ್ತಾ ಇರ್ತಾ ಇದ್ರು, ಗಲಾಟೆ ಮಾಡ್ಕೊಂಡಿರೋರು ಕೊಲಂಬಸ್ನ ಒಂದು ಅಧಿಕಾರಯುತವಾದ ಮಾತನ್ನ ಕೇಳಿ ಸುಮ್ನೆ ಆಗ್ತಾರೆ. ಮರ್ಮರಿಂಗ್ ಡಿಸ್ಕಂಟೆಂಟೆಡ್ಲಿ, ಅತೃಪ್ತಿಯಿಂದ ಗೊಣಗ್ತಾ ಇರ್ತಾರೆ. ಓಕೆ, ಅತೃಪ್ತಿಯಿಂದ. ಮರ್ಮರಿಂಗ್ ಅಂತಂದ್ರೇನು? ಗೊಣಗುವುದು. ಕೊಲಂಬಸ್ ಟರ್ನ್ಸ್ ಅಂಡ್ ಗೋಸ್ ಅಪ್ ದ ಸ್ಟೇರ್ಸ್ ಟು ದ ಪೂಪ್. ಪೂಪ್ ಅಂದ್ರೇನು ಮಕ್ಳೇ? ಪೂಪ್ ಅಂದ್ರೇನು? ಅತಿ ಎತ್ತರವಾದ ಒಂದು ಪ್ರದೇಶ ಹಡಗಿನಲ್ಲಿ ಅಲ್ವಾ? ಸೊ ಅಲ್ಲಿ ನಿಂತುಕೊಂಡು ಒಬ್ಬ ಕ್ಯಾಪ್ಟನ್ ತನ್ನ ಕ್ರ್ಯೂ ಮೆಂಬರ್ಸ್ಗೆ ಆರ್ಡರ್ ಮಾಡಬಹುದು. ಓಕೆ, ಸೊ ಅಲ್ಲಿ ಹೋಗಿ ನಿಂತ್ಕೋತಾನೆ ಕೊಲಂಬಸ್. ಅಲ್ಲಿಂದ ಲುಕ್ಸ್ ಡೌನ್ ಅಪಾನ್ ದ ಮೆನ್, ಕೆಳಗಡೆ ನಿಂತಿರುವಂತಹ ಎಲ್ಲ ಕ್ರ್ಯೂ ಮೆಂಬರ್ಸ್ ನ ನೋಡ್ತಾನೆ. ನಾವು ಡಿಯಾಗೋ ಸ್ನಾರ್ಲಿಂಗ್ ಅಂದ್ರೆ ಸಿಡುಕು. ಓಕೆ, ಸ್ನಾರ್ಲಿಂಗ್ ಅಂತಂದ್ರೇನು? ಸಿಡುಕುತ್ತಾ. ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ಹೋಲಿ ಗ್ರೌಂಡ್ ನೌ. ಹೋಲಿ ಗ್ರೌಂಡ್ ಅಂತಂದ್ರೆ ಪವಿತ್ರವಾದ ಒಂದು ಜಾಗ. ಓಕೆ, ಸೊ ನೀನೇನ್ ಅನ್ಕೊಂಡಿದೀಯಾ? ನೀನು ದೊಡ್ಡದಾದ ಪವಿತ್ರವಾದ ಜಾಗದಲ್ಲಿ ನಿಂತು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದೀಯಾ ಅಂತ ಡಿಯಾಗೋ ಕೊಲಂಬಸ್ಗೆ ಕೇಳ್ತಾನೆ. ಸೊ ದಿಸ್ ಈಸ್ ಟೋಲ್ಡ್ ಬೈ ಕೊಲಂಬಸ್ ಟು ಡಿಯಾಗೋ ಟು ಕೊಲಂಬಸ್. ಓಕೆ, ಕೊಲಂಬಸ್ ಈಗ ಮೇಲೆ ಹೋಗಿ ನಿಂತಿದ್ದಾನೆ ಪೂಪಲ್ಲಿ ಅಲ್ವಾ? ಹಿ ಇಸ್ ಅ ಕ್ಯಾಪ್ಟನ್. ಬಟ್ ಬೈ ಸೀಯಿಂಗ್ ದಟ್ ಡಿಯಾಗೋ ಆಸ್ಕ್ಸ್ ಹಿಮ್, ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ದ ಹೋಲಿ ಗ್ರೌಂಡ್ ನ. ಒಂದು ಪವಿತ್ರವಾದ ಜಾಗದಲ್ಲಿ, ದೊಡ್ಡ ಜಾಗದಲ್ಲಿ ನಿಂತು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ಅಂತ ಡಿಯಾಗೋ ಕೇಳ್ತಾನೆ. ಹಿ ಬೌನ್ಸ್ ಟುವರ್ಡ್ಸ್ ದ ಸ್ಟೇರ್ಸ್. ಅಷ್ಟರಲ್ಲಿ ಆತ ಹೋಗ್ತಾ ಇದ್ದಾನೆ ಸ್ಟೇರ್ಸ್, ಮೆಟ್ಟಿಲನ್ನ ಹತ್ತೋದಿಕ್ಕೆ. ಅಷ್ಟರಲ್ಲಿ ವಾಯ್ಸಸ್ ಅಂತಂದ್ರೆ ಎಲ್ಲರೂ ಸೇರಿ ಕಿರುಚುವುದು, ಟ್ಯುಮಿಲ್ಟಿಯಸ್ಲಿ ಅಂದ್ರೆ ಇನ್ನ ಸಡನ್ ಲೌಡ್ ಕೋರಸ್ ಅಂದ್ರೆ ಎಲ್ಲರೂ ಸೇರಿ
ಗುಂಪಾಗಿ ಕಿರ್ಚೋದು. ಏನಂತ ಕಿರ್ಚ್ತಾ ಇದ್ದಾರೆ? ಹ್ಯಾವ್ ಹಿಮ್ ಡೌನ್, ಆತನನ್ನ ಕೆಳಗಿಳಿಸಿ. ಪಿಚ್ ಹಿಮ್ ಓವರ್ ಬೋರ್ಡ್, ಆತನನ್ನ ಓವರ್ ಬೋರ್ಡ್ ಅನ್ನೋದು ಕೂಡ ಒಂದು ಪ್ಲೇಸ್, ಎಲ್ಲಿ ಹಡಗಿನಲ್ಲಿ, ಶಿಪ್ ಅಲ್ಲಿ ಇರುವಂತಹ ಪ್ಲೇಸ್. ಆತನನ್ನ ಬಿಸಾಕಿ, ಓವರ್ ಬೋರ್ಡ್ಗೆ ಬಿಸಾಕಿ. ಪುಟ್ ಹಿಮ್ ಇನ್ ಐರನ್ಸ್, ಆತನನ್ನ ಕಟ್ಟಿ ಹಾಕಿ, ಚೈನ್ ಅಲ್ಲಿ ಕಟ್ಟಿ ಹಾಕಿ. ಓಕೆ, ಬಂಧಿಸಿ. ಆತ ಹೇಳ್ತಾ ಇದ್ದ ಅಲ್ವಾ, ನಮ್ಮನ್ನ ಬಂಧಿಸ್ತೀನಿ ಅಂತ. ಸೊ ಆತನನ್ನ ಬಂಧಿಸಿ ಅಂತ ಎಲ್ರು ಕಿರ್ಚಾಡ್ಕೊಂಡು ಓಡ್ ಬರ್ತಾ ಇದ್ದಾರೆ, ದಂಗೆ ಹೇಳ್ತಾ ಇದ್ದಾರೆ. ಡೆವಿಲ್ ಸ್ಟೂಲ್, ಆತ ಒಬ್ಬ ದೆವ್ವದ ಒಂದು ಸಾಧನ ಇದ್ದ ಹಾಗೆ. ಡೆವಿಲ್ ಅಂತಂದ್ರೆ ದೆವ್ವ, ರಾಕ್ಷಸ. ಇಟಾಲಿಯನ್ ರೆನಿಗೇಡ್, ಆತ ಇಟಲಿಯಿಂದ ಬಂದಂತಹ ಶತ್ರು ಆತ. ರೆನಿಗೇಡ್ ಅಂತಂದ್ರೇನು? ಎನಿಮಿ, ಟ್ರೇಟರ್, ಶತ್ರು, ಪಿತೂರಿ ಮಾಡೋನು. ಸೊ ಇಟಾಲಿಯನ್ ಶತ್ರು ಆತನನ್ನ ಬಂಧಿಸಿ, ಕೆಳಗಿಳಿಸಿ ಅಂತ ಕಿರ್ಚ್ಕೊಂಡು ಹೋಗ್ತಾ ಇದ್ದಾರೆ. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೀಡ್ ಅಪ್ ದ ಪೂಪ್ ಗ್ಯಾಂಗ್ ವೇ. ಸ್ಟ್ಯಾಂಪೀಡ್ ಅಂತಂದ್ರೆ ನೂಕು ನುಗ್ಗಲು ಮಕ್ಳೆ. ಸ್ಟ್ಯಾಂಪೀಡ್ ಅಂತಂದ್ರೇನು? ನೂಕು ನುಗ್ಗಲು, ಒಬ್ರು ಮೇಲೊಬ್ರು ಬಿದ್ದು ಓಡಾಡೋದು. ಅಟ್ ದ ಪೂಪ್ ಗ್ಯಾಂಗ್ ವೇ. ಸೊ ಎಲ್ಲ ಗ್ಯಾಂಗ್ ಕಟ್ಕೊಂಡು ಪೂಪ್ ಹತ್ರ ಒಂದು ಸ್ಟ್ಯಾಂಪೀಡ್ ಮಾಡೋದಿಕ್ಕೆ, ನೂಕು ನುಗ್ಲು ಗಲಾಟೆ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ. ವೆನ್ ಪೆಪೆ ರನ್ಸ್ ಟು ದ ಫೂಟ್ ಆಫ್ ದ ಸ್ಟೇರ್ಸ್, ಅಷ್ಟ್ರಲ್ಲಿ ಪೆಪೆ, ಪೆಪೆ ಅಂದ್ರೆ ಯಾರು? ಹುಡುಗ ಫೂಟ್ ಅಂದ್ರೆ ಮೆಟ್ಟಿಲುಗಳ ತಳಭಾಗದಲ್ಲಿ, ಮೊದಲನೇ ಮೆಟ್ಟಿಲ ಹತ್ರ ಹೋಗ್ತಾನೆ. ಓಕೆ, ಅಂಡ್ ಸ್ಟ್ಯಾಂಡ್ಸ್ ವಿತ್ ಆರ್ಮ್ ಸ್ಪ್ರೆಡ್ ಔಟ್, ಈ ತರ ಕೈಯನ್ನ ಅಡ್ಡ ಹಿಡಿದು ನಿಂತ್ಕೋತಾನೆ. ಯಾರು? ಪೆಪ್ಪೆ. ಯಾಕೆ ಅಂತಂದ್ರೆ ಅಲ್ಲಿ ಗಲಾಟೆ ಮಾಡುವಂತ ಜನರು ಮುಂದೆ ಹೋಗಿ ತನ್ನ ಕ್ಯಾಪ್ಟನ್ಗೆ ಏನು ಹಾನಿ ಮಾಡಬಾರ್ದು ಅಂತ ಹೀಗೆ ತಡೆ ಹಿಡಿದು ನಿಂತ್ಕೋತಾನೆ. ಓಕೆ, ಸೊ ದೆನ್ ಪೆಪ್ಪೆ ಕವರ್ಡ್ಸ್, ಹೇಡಿಗಳ ಅಂತ ಕಿರ್ಚ್ಕೋತಾ ಇದ್ದಾನೆ. ಹೇಡಿಗಳ. ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್, ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್ ಬಿಫೋರ್ ಗೋಯಿಂಗ್ ಟು ಕೊಲಂಬಸ್ ಅಂತ. ನೀವು ಮೊದಲು ನನ್ನನ್ನ ಸಾಯಿಸಿ, ಆತನನ್ನ ಸಾಯಿಸುವ ಮೊದಲು ನನ್ನನ್ನ ಸಾಯಿಸಿ. ನೀವು ನೋಡಿ, ಇದನ್ನು ಕೂಡ ನಿಮ್ಗೆ ರೆಫರೆನ್ಸ್ಗೆ ಕೇಳ್ಬಹುದು ಅಥವಾ ಎಕ್ಸ್ಟ್ರಾಕ್ಟ್ಗೆ ಕೇಳ್ಬಹುದು. ಆಯ್ತಾ? ಹೂ ಸೆಡ್ ದಿಸ್ ಅಂತ ಪೆಪ್ಪೆ ಹೇಳಿರುವಂತಹ ಮಾತು ಇದು. ಕವರ್ಡ್ಸ್, ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಇಲ್ಲಿ ಯು ಅಂತಂದ್ರೆ ಯಾರು? ದ ಕ್ರ್ಯೂ ಮೆಂಬರ್ಸ್. ಓಕೆ, ವಾಯ್ಸಸ್, ಅಷ್ಟರಲ್ಲಿ ಅವರು ಮತ್ತೆ ಕಿರ್ಚ್ಕೋತಾ ಇದ್ದಾರೆ ನೋಡಿ. ಔಟ್ ಆಫ್ ದ ವೇ, ದಾರಿ ಬಿಡು, ದಾರಿಗೆ ಅಡ್ಡವಾಗಿ ನಿಂತ್ಕೋಬೇಡ, ದಾರಿಯಿಂದ ಸರಿ. ಡೆವಿಲ್ಸ್ ವೆಲ್ಪ್ ಅಂತಂದ್ರೆ ಡಾಗ್ ಅಂತ ಅರ್ಥ ಮಕ್ಳೆ, ನಾಯಿ. ವೆಲ್ಪ್ ಅಂದ್ರೇನು? ನಾಯಿ. ನೀನು ದೆವ್ವದ ನಾಯಿ. ದೆವ್ವ ಅಂತ ಯಾರಿಗೆ ಹೇಳಿದ್ದಾರೆ ಇಲ್ಲಿ? ಲಿಕ್ ಸ್ಪಿಟಲ್ ಅಂತಂದ್ರೆ ಒಂದು ಬೂಟ್ ಲಿಕ್ಕಿಂಗ್ ಅಂತ ಹೇಳ್ಬೋದು. ಅಂದ್ರೆ ಗುಲಾಮಗಿರಿ ಮಾಡುವುದು. ಓಕೆ, ಬೂಟ್ ಲಿಕ್ಕಿಂಗ್ ಅಂತಂದ್ರೇನು? ಗುಲಾಮಗಿರಿ ಮಾಡುವುದು. ಸೊ ಔಟ್ ಆಫ್ ದ ವೇ, ಡೆವಿಲ್ಸ್ ವೆಲ್ಪ್, ಲಿಕ್ ಸ್ಪಿಟಲ್ ಅಂತ ಗುಲಾಮ ನೀನು, ಆತ ಕೊಲಂಬಸ್ನ ನಾಯಿ, ಗುಲಾಮ, ದಾರಿ ಬಿಡು, ನಮ್ಮ ದಾರಿಗೆ ಅಡ್ಡ ಬರಬೇಡ ಅಂತ ಎಲ್ರು ಸೇರಿ ಕಿರ್ಚ್ಕೋತಾ ಇದ್ದಾರೆ. ಓಕೆ, ದೆನ್ ಕೊಲಂಬಸ್. What does the child stand between me and death? What does that child stand between me and death? ಹಾಗಾದ್ರೆ ಅವನಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ, ಸರ್ಪ್ರೈಸ್. ಯಾರಿಗೆ? ಕೊಲಂಬಸ್ಗೆ. ಏನು, ಈ ಹುಡುಗ ನನ್ನ ಮತ್ತು ಸಾವಿನ ನಡುವೆ ನಿಂತಿದ್ದಾನೆ. ಸಾವು ಅಂತಂದ್ರೆ ಆಲ್ಮೋಸ್ಟ್ ಇಫ್ ಹಿ ಅಲೋಸ್ ದೆಮ್ ದೇ ವಿಲ್ ಗೋ ಅಂಡ್ ಕಿಲ್ ಕೊಲಂಬಸ್. ಆ ತರ ಸಿಚುವೇಶನ್ ಇತ್ತು. ಆತ ಬಿಟ್ಟಿದ್ರೆ ಅವರೆಲ್ಲ ಸೇರಿ 50 ಜನ 30 ಜನ ಸೇರಿ ಕೊಲಂಬಸ್ನ ಸಾಯಿಸ್ಬಿಡ್ತಾ ಇದ್ರು. ಸೊ ಆತನಿಗೆ ಅತ್ಯಾಶ್ಚರ್ಯವಾಗತ್ತೆ, ಉದ್ಗಾರ ತೆಗಿತಾನೆ. ನೋಡು, ಇಲ್ಲಿ ಆ ಹುಡುಗ ನನ್ನ ಮತ್ತು ಸಾವಿನ ನಡುವೆ ನಿಂತಿದ್ದಾನೆ ಅಂದ್ರೆ ನನ್ನನ್ನ ಕಾಪಾಡ್ತಾ ಇದ್ದಾನೆ ಅಂತ. ಸೈಲೆನ್ಸ್ ಫಾಲೋಸ್ ದ ಕಮೆನ್ಸ್ಮೆಂಟ್ ಆಫ್ ಹಿಸ್ ಸ್ಪೀಚ್. ಅಷ್ಟ್ರಲ್ಲಿ ಎಲ್ರು ಸುಮ್ನೆ ಆಗ್ತಾರೆ. ಸುಮ್ನೆ ಆದ್ಮೇಲೆ ಕೊಲಂಬಸ್ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೆಪ್ಪೆ ಗೋಯಿಂಗ್ ಟು ಹಿಮ್ ಕ್ವಿಕ್ಲಿ, ಆತನ ಕಡೆಗೆ ಕ್ವಿಕ್ ಆಗಿ ಹೋಗಿ ಮೈ ಕ್ಯಾಪ್ಟನ್ ಅಂತ ಪ್ರೀತಿಯಿಂದ ಹೇಳ್ತಾನೆ. ದ ಮೆನ್ ಆರ್ ಸಮ್ ವಾಟ್ ಶೀಪಿಶ್, ಅವರು ಕುರಿಗಳ ತರ ನುಗ್ತಾ ಇದ್ರು. ಸೊ ಆತ ನನ್ನ ಕ್ಯಾಪ್ಟನ್ ಅಂತ ಕೊಲಂಬಸ್ನ ಕಡೆಗೆ ಹೋಗಿ ಪೆಪ್ಪೆ ಹೇಳ್ತಾ ಇದ್ದಾನೆ. ಇವಾಗ ಅಷ್ಟರಲ್ಲಿ ಕೊಲಂಬಸ್ ಹೇಳ್ತಾನೆ, ಪೆಪ್ಪೆ, ದಿಸ್ ಈಸ್ ಅ ವಾಯೇಜ್ ಆಫ್ ಡಿಸ್ಕವರಿ. ಇದು ಒಂದು ಆವಿಷ್ಕಾರದ ಪ್ರಯಾಣ. ಡಿಸ್ಕವರಿ ಅಂತಂದ್ರೆ ಆವಿಷ್ಕಾರ.
ಸೊ ಏನ್ ಆವಿಷ್ಕಾರ ಮಾಡಕ್ ಹೋಗ್ತಾ ಇದ್ದಾರೆ ಅವರು? ದೇ ಆರ್ ಗೋಯಿಂಗ್ ಟು ಡಿಸ್ಕವರ್ ದ ಲ್ಯಾಂಡ್ ಅಲ್ವಾ? ಸೊ ಇದು ಲ್ಯಾಂಡ್ ಡಿಸ್ಕವರಿ ಮಾಡೋದಿಕ್ಕೆ ಹೋಗ್ತಾ ಇರುವ ಒಂದು ಪ್ರಯಾಣ. ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್, ಒಂದು ಹೊಸ ಜಗತ್ತನ್ನ ಡಿಸ್ಕವರ್ ಮಾಡೋದಿಕ್ಕೆ, ಹುಡುಕೋದಿಕ್ಕೆ ನಾನು ಹೋಗ್ತಾ ಇದ್ದೆ. ಅ ರೇಡಿಯಂಟ್, ಮಿನುಗುವ, ರೇಡಿಯಂಟ್ ಅಂತಂದ್ರೇನು? ಮಿನುಗುವ, ಮಿನುಗುವ ಭೂಮಿ. ಬಿಯಾಂಡ್ ಅನ್ನೋನ್ ಸೀಸ್, ಈ ಸಮುದ್ರದ ಆಚೆಗೆ ಒಂದು ಪ್ರಕಾಶಮಾನವಾದ ಭೂಮಿಯನ್ನ ಹುಡುಕೋದಿಕ್ಕೆ ನಾನು ಹೊರಟಿದ್ದೆ. ಟು ಫೈಂಡ್ ನ್ಯೂ ವೆಲ್ತ್, ವೆಲ್ತ್ ಅಂತಂದ್ರೆ ಮಕ್ಕಳೇ ಸಂಪತ್ತು, ಹೊಸ ಸಂಪತ್ತನ್ನ. ಯಾರಿಗೆ? ಡೊಮಿನಿಯನ್ ಫಾರ್ ಅವರ್ ಸಾವೆರಿಯನ್ ಕಿಂಗ್ ಅಂಡ್ ಕ್ವೀನ್, ನಮ್ಮ ಸಾರ್ವಭೌಮ ರಾಜ ಮತ್ತು ರಾಣಿಗೆ ಹೊಸ ಸಂಪತ್ತನ್ನ, ಒಂದು ಭೂ ಪ್ರದೇಶವನ್ನ ಹುಡುಕಿ ಕೊಡೋದಿಕ್ಕೆ ನಾನು ಹೋಗ್ತಾ ಇದ್ದೆ. ನ್ಯೂ ಸೋಲ್ ಫಾರ್ ದ ಸ್ಯಾಕ್ರಿಫೈಸ್ ಆಫ್ ಅವರ್ ಸೇವಿಯರ್ ಟು ರಿಡೀಮ್. ಸೊ ಹೊಸ ಒಂದು ಸೋಲು, ಈ ಒಂದು ಸ್ಯಾಕ್ರಿಫೈಸ್ ಇಂದ ಅವರಿಗೆ ಒಂದು ಕಳೆದುಕೊಂಡ ಒಂದು ಸಂಪತ್ತನ್ನ ಹುಡುಕಿ ಕೊಡೋದಿಕ್ಕೆ ನಾವು ಹೋಗ್ತಾ ಇದ್ವಿ. ಆದರೆ ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಓನ್ಲಿ ಒನ್ ಥಿಂಗ್, ಡಿಸ್ಕವರಿ ಮಾಡೋದಿಕ್ಕೆ ಹೋಗ್ತಾ ಇದ್ದೆ, ಆದ್ರೆ ಇಲ್ಲಿವರೆಗೂ ನನಗೆ ಸಿಕ್ಕಿರೋದು ಬರೀ ಒಂದೇ ಒಂದು ಅಂತ ಹೇಳ್ತಾನೆ. ಹಿ ಪಾಸಸ್, ಅಷ್ಟು ಹೇಳ್ಬಿಟ್ಟು ಸುಮ್ನಾಗ್ತಾನೆ. ಸುಮ್ನಾಗಿ ವಿತ್ ಸ್ಲೋ ಡೆಲಿಬರೇಷನ್, ಮತ್ತೆ ನಿಧಾನವಾಗಿ ಹೇಳ್ತಾನೆ, ಐ ಹ್ಯಾವ್ ಡಿಸ್ಕವರ್ಡ್ ದ್ಯಾಟ್ when a man is given a vision, he must follow it alone. ವಿಷನ್ ಅಂತಂದ್ರೆ ಮಕ್ಕಳೇ ನೀವು ಇಲ್ಲಿ ಗುರಿ ಅಂತ ತಗೋಬಹುದು. ಓಕೆ, ಸೊ ಯಾರಿಗಾದ್ರೂ ಒಬ್ನಿಗೆ ಒಂದು ಗುರಿಯನ್ನ ಕೊಟ್ಟರೆ ಅದನ್ನ ಆತ ಒಬ್ಬನೇ ಸಾಧಿಸ್ಬೇಕು ಅಂತ ತುಂಬಾ ಬೇಜಾರಲ್ಲಿ ಹೇಳ್ತಾ ಇದ್ದಾನೆ. ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್. ಸೀವೀಡ್ ಅಂತಂದ್ರೆ ಮಕ್ಕಳೇ ಪಾಚಿ. ಓಕೆ, ಸಮುದ್ರದ ಕೆಳಗಿರುವಂತಹ ಒಂದು ಪಾಚಿ. ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್ ಆನ್ ಎನ್ ಔಟ್ ಗೋಯಿಂಗ್ ಟೈಡ್. ಸೊ ಅಲೆಗಳಲ್ಲಿ, ಅಲೆಗಳ ಮಧ್ಯದಲ್ಲಿ ಪಾಚಿ ಇರೋ ಹಾಗೆ ಸಮುದ್ರದ ಅಡಿಯಲ್ಲಿ ಈ ಲಾಯಲ್ಟಿ, ಲಾಯಲ್ಟಿ ಅಂತಂದ್ರೆ ನಿಯತ್ತು, ನಿಯತ್ತು ಪಾಸ್ ಆಗ್ತಾ ಇರತ್ತೆ, ಯಾರಿಗೂ ಸಿಗೋದಿಲ್ಲ. ಫ್ರೆಂಡ್ಶಿಪ್ ಬ್ರೇಕ್ಸ್ ಆಸ್ ಅ ಮಾಸ್ಟ್ ಫಾಲೋಡ್ ಬೈ ವರ್ಮ್ಸ್ ಬ್ರೇಕ್ಸ್. ಸೊ ಫ್ರೆಂಡ್ಶಿಪ್ ಅಂತಂದ್ರೆ ಒಂದು ಸ್ನೇಹ, ಸ್ನೇಹ ಅನ್ನೋದು ಕೂಡ ಏನು ಇಲ್ಲ. ಓಕೆ, ಸೊ ಇಲ್ಲಿ ಮಾಸ್ಟ್ ಅಂದ್ರೆ ಭೂಮಿ, ಹಡಗಿನಲ್ಲಿ ಇರುವಂತಹ ಒಂದು ಪ್ರದೇಶ, ಅದು ಯಾವ ರೀತಿ ಹಾಲೋ ಆಗಿರತ್ತೋ, ಓಕೆ, ಪೊಳ್ಳಾಗಿರತ್ತೋ ಅದೇ ತರ ಫ್ರೆಂಡ್ಶಿಪ್ ಅನ್ನೋದು ಕೂಡ ಒಂದು ಪೊಳ್ಳು, ಏನು ಇಲ್ಲ. ಲಾಯಲ್ಟಿ ಅನ್ನೋದು ಕೂಡ ಸುಮ್ಮನೆ, ಅದು ಯಾರಿಗೂ ಸಿಗೋದಿಲ್ಲ. ಡಿಸಿಪ್ಲಿನ್ ಶಿಸ್ತು, ಶಿಸ್ತು. ಡ್ಯೂಟಿ ಕರ್ತವ್ಯ. ಅಂಡ್ ಆನರೇಬಲ್ ಗೌರವ. ಒಬಿಡಿಯನ್ಸ್ ವಿಧೇಯತೆ, ಗೌರವಯುತವಾದ ವಿಧೇಯತೆ. ಓಕೆ, ಡಿಸಿಪ್ಲಿನ್ ಶಿಸ್ತು, ಕರ್ತವ್ಯ, ಗೌರವ, ವಿಧೇಯತೆ ಆರ್ ಬಬಲ್ಸ್ ದಟ್ ಬರ್ಸ್ಟ್ ಅಟ್ ದ ಫಸ್ಟ್ ಕಾಂಟ್ಯಾಕ್ಟ್. ಬಬಲ್ ಅಂತಂದ್ರೆ ಗುಳ್ಳೆಗಳು, ಅವೆಲ್ಲ ಬರೀ ಗುಳ್ಳೆಗಳಿದ್ದಂಗೆ, ನೀರಿನ ಮೇಲಿನ ಗುಳ್ಳೆ, ಒಡೆದು ಹೋಗ್ತವೆ, ಒಂದ್ಸಲ ಮುಟ್ಟಿದ್ರೆ ಒಡೆದು ಹೋಗತ್ತೆ ಅಂತಂದ್ರೇನು? ಇವೆಲ್ಲ ಸುಳ್ಳು, ಬರೀ ಬಾಯಿ ಮಾತಿಗೆ. ಶಿಸ್ತು, ಕರ್ತವ್ಯ, ಗೌರವ, ವಿಧೇಯತೆ ಇವೆಲ್ಲ ಬರೀ ಬಾಯಿ ಮಾತಿಗೆ ಹೇಳುವಂಥದ್ದು. ಅವು ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ, ಜಸ್ಟ್ ಹೀಗೆ ಟಚ್ ಮಾಡಿದ್ರೆ ಒಡೆದೋಗುತ್ತೆ, ಅಂದ್ರೆ ನಿಜ ಅಲ್ಲ, ಸುಳ್ಳು ಅಂತ. ದೇರ್ ರಿಮೇನ್ಸ್ ಬಟ್ ಒನ್ ಸೆಲ್ಫ್, ಅಂದ್ರೆ ಯಾವ್ದು ನಿಲ್ಲತ್ತೆ? ಒಂದೇ ಒಂದಿರೋದು, ದಟ್ ಈಸ್ ಮೈ ಓನ್ಲಿ ಡಿಸ್ಕವರಿ ಸೋ ಫಾರ್. ಸೊ ನಾನೊಬ್ಬ ಮಾತ್ರ ಇರೋದು, ಸೊ ಆತ ಒಬ್ಬನೇ ಡಿಸ್ಕವರಿ ಮಾಡ್ಬೇಕು. ಏನೇ ಕೆಲಸ ಕೊಟ್ರು ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ, ನಿನ್ನ ಜೊತೆಗೆ ಕೊನೆ ತನಕ ಇರೋದಿಲ್ಲ ಅನ್ನೋದು ನಾನು ಕಂಡುಕೊಂಡಿದ್ದೀನಿ ಅಂತ ತುಂಬಾ ಬೇಜಾರಲ್ಲಿ ಕೊಲಂಬಸ್ ಹೇಳ್ತಾ ಇದ್ದಾನೆ. ಮಾಸ್ಟ್ ಅಂತಂದ್ರೆ ನೋಡಿ ಶಿಪ್ಸ್ ಪೋಲ್. ಓಕೆ, ಶಿಪ್ಪಿನ ಒಂದು ತುದಿ. ಡೆಲಿಬರೇಷನ್ ಅಂದ್ರೆ ಡಿಸ್ಕಸಿಂಗ್ ಇಶ್ಯೂಸ್ ಅಂಡ್ ಮೇಕಿಂಗ್, ಅಂದ್ರೆ ಡಿಸ್ಕಷನ್ ಮಾಡೋದು. ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಏನು ಡಿಸ್ಕಸ್ ಮಾಡ್ತೀವೋ ಅದೇ ಏನು ಡೆಲಿಬರೇಷನ್. ಓಕೆ, ಸೊ ಇದಿಷ್ಟು ಕೊಲಂಬಸ್ ತುಂಬಾ ಬೇಜಾರಿನಲ್ಲಿ ಹೇಳಿರುವಂತಹ ಮಾತುಗಳು. ಯಾರಿಗೆ ಹೇಳ್ತಾನೆ ಕೊಲಂಬಸ್ ಇದನ್ನ? ಪೆಪ್ಪೆಗೆ ಹೇಳ್ತಾ ಇದ್ದಾನೆ ಅಲ್ವಾ? ಓಕೆ, ನಾವು ಈಗ ಪೆಪ್ಪೆ. ಹಿಸ್ ಐಸ್ ಗ್ಲೀಮಿಂಗ್ ವಿತ್ ಎಕ್ಸೈಟ್ಮೆಂಟ್. ಆತ ತುಂಬಾ ಎಕ್ಸೈಟ್ ಆಗಿದ್ದಾನೆ, ಎಕ್ಸೈಟ್ಮೆಂಟ್ ಅಲ್ಲಿ. ಕ್ಯಾಪ್ಟನ್ ಐ ಆಮ್ ಲಾಯಲ್. ಆತ ಚಿಕ್ಕ ಹುಡುಗ ಅಲ್ವಾ? ಸೊ ಆತ ತುಂಬಾ ಉತ್ಸಾಹದಿಂದ ಹೇಳ್ತಾನೆ ನೋಡಿ, ಬೇಜಾರಾಗ್ಬೇಡಿ. ಕ್ಯಾಪ್ಟನ್ ಐ ಆಮ್ ಲಾಯಲ್, ನಾನು ತುಂಬಾ ನಿಯತ್ತಿನಿಂದ ಇದ್ದೀನಿ.
ಐ ಆಮ್ ಸ್ಟಿಲ್ ಒಬಿಡಿಯಂಟ್, ನಾನು ಈಗಲೂ ಕೂಡ ನಿಮಗೆ ವಿಧೇಯನಾಗಿದ್ದೀನಿ. ಸ್ಟಿಲ್ ಯುವರ್ ಡಿವೋಟೆಡ್ ಸರ್ವಂಟ್, ಈಗಲೂ ಕೂಡ ನಿಮ್ಗೆ ಒಂದು ಮೀಸಲಾದ ಒಬ್ಬ ಸರ್ವಂಟ್, ನಾನು ಕೆಲಸದವನು. ಓಕೆ, ಸೊ ನಿಮ್ಮ ಸೇವೆಗೆ ಲಭ್ಯವಿದ್ದೀನಿ ಈಗಲೂ ಕೂಡ ಅಂತ ಪೆಪ್ಪೆ ಖುಷಿಯಿಂದ ಹೇಳ್ತಾನೆ. ಕೊಲಂಬಸ್ ವಿತ್ ಸಮ್ ಇಮೋಷನ್, ಆತ ತುಂಬಾ ಇಮೋಷನ್ಗೊಳಗಾಗಿ ಭಾವನೆಗಳಿಂದ ಏನ್ ಹೇಳ್ತಾನೆ, ಐ ಆಮ್ ನಾಟ್ ಅನ್ಗ್ರೇಟ್ಫುಲ್, ನಾನು ನಿನಗೆ ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ. ಓಕೆ, ಅನ್ಗ್ರೇಟ್ಫುಲ್ ಅಪೋಸಿಟ್ ಏನೋ ಗ್ರೇಟ್ಫುಲ್ ಆಗಿದ್ದೀನಿ, ಅದಕ್ಕೆ ನಾನು ನಿನಗೆ ಧನ್ಯವಾದ ಹೇಳ್ತೀನಿ ಅಂತ ಅರ್ಥ. ತುಂಬಾ ಭಾವುಕನಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ಕೊಲಂಬಸ್, ಅದಕ್ಕೆ ನಾನು ನಿನಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಅಂತ. ಅಷ್ಟರಲ್ಲಿ ಡಾನ್ ಪೆಡ್ರೋ ಸ್ಕ್ರೇಪಿಂಗ್ ಹಿಸ್ ಥ್ರೋಟ್, ಗಂಟಲನ್ನ ಸರಿ ಮಾಡ್ಕೊಂಡು ಈ ತರ ಗಂಟ್ಲನ್ನ ಸರಿ ಮಾಡ್ಕೊಂಡು ವಿತ್ ಡಿಗ್ನಿಟಿ, ತುಂಬಾ ಗೌರವಯುತವಾಗಿ ಮುಂದೆ ಬಂದು ಹೇಳ್ತಾನೆ, ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವಶನ್ ಸರ್. ಅಂದ್ರೆ ಏನರ್ಥ, ನನ್ನ ನಿಯತ್ತು ಇಲ್ಲಿಯವರೆಗೂ ಪ್ರಶ್ನಾತೀತವಾಗಿತ್ತು ಅಲ್ಲವಾ, ಅಂದ್ರೆ ಏನು, ನಾನು ಕೂಡ ನಿಮಗೆ ನಿಯತ್ತಾಗಿದ್ದೀನಿ. ಐ ಆಮ್ ಆಲ್ಸೋ ವೆರಿ ಲಾಯಲ್ ಟು ಯು, ವೆರಿ ಮಚ್ ಲಾಯಲ್ ಟು ಯು ಅಂತ ಅರ್ಥ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ನನ್ನ ಲಾಯಲ್ಟಿನೂ ಕೂಡ ಪ್ರಶ್ನಾರ್ಥಕವಾಗಿ ಇರ್ಲಿಲ್ಲ, ಪ್ರಶ್ನಾತೀತವಾಗಿತ್ತು ಅನ್ನೋ ತರ. ಓಕೆ, ಹೇಳ್ಬಿಟ್ಟು ಸೆಲ್ಯೂಟ್ ಮಾಡ್ತಾನೆ, ಹಿ ಸೆಲ್ಯೂಟ್ಸ್. ಇಲ್ಲಿ ಗ್ಲೀಮಿಂಗ್ ಅಂತಂದ್ರೆ ಶೈನಿಂಗ್, ಹೊಳೆಯುವುದು. ಸ್ಕ್ರೇಪಿಂಗ್ ಅಂದ್ರೆ ಕ್ಲಿಯರಿಂಗ್, ಗಂಟಲನ್ನ ಸರಿ ಮಾಡ್ಕೊಂಡು. ಓಕೆ, ಅಷ್ಟರಲ್ಲಿ ಕೊಲಂಬಸ್ ರಿಟರ್ನಿಂಗ್ ದ ಸೆಲ್ಯೂಟ್, ಆತ ಪೆಡ್ರೋ ಸೆಲ್ಯೂಟ್ ಮಾಡಿರೋದಕ್ಕೆ ಇವನು ವಾಪಸ್ ಸೆಲ್ಯೂಟ್ ಮಾಡಿಬಿಟ್ಟು, ಯು ಹ್ಯಾವ್ ಸಮ್ ಟೈಮ್ಸ್ ಬೀನ್ ಸೈಲೆಂಟ್, ಕೆಲವೊಂದ್ಸಲ ನೀನು ತುಂಬಾ ಸೈಲೆಂಟ್ ಆಗಿದೆ, ಮಾತಾಡಿಲ್ಲ. ಡಾನ್ ಪೆಡ್ರೋ, ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯುವರ್ ಲಾಯಲ್ಟಿ ಕ್ಲಿಯರ್, ಬಟ್ ಐ ಥ್ಯಾಂಕ್ ಯು. ನೀನು ಲಾಯಲ್ ಇದೆಯಾ, ಹೌದು, ಆದ್ರೆ ಯಾವಾಗ ಮಾತಾಡ್ಬೇಕಿತ್ತೋ ಅವಾಗ ನೀನು ಮಾತಾಡಿಲ್ಲ, ಶಾಂತವಾಗಿದ್ದೆ, ನನ್ನ ಪರವಾಗಿ ಮಾತಾಡಿಲ್ಲ. ಮಾತಾಡಿದ್ರೆ ನಿನ್ನ ನಿಯತ್ತು ಇನ್ನೂ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಆದರೂ ಕೂಡ ನಿನಗೆ ಧನ್ಯವಾದ ಅಂತ ಕೊಲಂಬಸ್ ಹೇಳ್ತಾನೆ. ಯಾವಾಗ ಮಾತಾಡಿಲ್ಲ ಡಾನ್ ಪೆಡ್ರೋ? ಡಾನ್ ಪೆಡ್ರೋ ಯಾವಾಗ ಮಾತಾಡ್ಬೇಕಾಗಿತ್ತು? ಯಾರು ಮಾತಾಡಿದ್ರು ಕೊಲಂಬಸ್ ಪರವಾಗಿ? ಪೆಪ್ಪೆ ಒಬ್ನೇ ಮಾತಾಡ್ತಾನೆ ಅಲ್ವಾ. ಸೊ ಡಾನ್ ಪೆಡ್ರೋ ಮಾತಾಡೋದೇ ಇಲ್ಲ. ಅವರು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾಗ, ಕೊಲಂಬಸ್ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾಗ ಡಾನ್ ಪೆಡ್ರೋ ಏನ್ ಮಾಡಿದಾನೆ, ಅವರಿಗೆ ಸಪೋರ್ಟ್ ಮಾಡೋ ತರ ಸೈಲೆಂಟ್ ಆಗಿ ಇದ್ದ, ಮಾತಾಡಿಲ್ಲ ಅಂತ ಅರ್ಥ. ಓಕೆ, ಸೊ ಅದನ್ನೇ ಇಲ್ಲಿ ಕೊಲಂಬಸ್ ಪೆಡ್ರೋಗೆ ಹೇಳ್ತಾ ಇರೋದು, ನೀನು ನಿಯತ್ತಾಗಿದೀಯಾ, ಆದ್ರೆ ಯಾವಾಗ ಮಾತಾಡ್ಬೇಕಿತ್ತೋ ಅವಾಗ ಮಾತಾಡಿಲ್ಲ. ಕೊಲಂಬಸ್ ಟರ್ನ್ಸ್ ಅಂಡ್ ಲುಕ್ಸ್ ಔಟ್ ಎಟ್ ಸಿ, ಕೊಲಂಬಸ್ ತಿರುಗ್ಬಿಟ್ಟು ಸಮುದ್ರನ ನೋಡ್ತಾ ನಿಂತಿದ್ದಾನೆ. ಫಾರ್ ಅ ಮೂಮೆಂಟ್ ಹಿಸ್ ಅಟೆನ್ಷನ್ ಇಸ್ ಫಿಕ್ಸ್ಡ್, ಆತನ ಒಂದು ಅಟೆನ್ಷನ್ ಅಲ್ಲೇ ಫಿಕ್ಸ್ ಆಗಿರುತ್ತೆ, ಅಂದ್ರೆ ಸಮುದ್ರವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಹಿ ಪೀರ್ಸ್ ಮೋರ್ ಅರ್ನೆಸ್ಟ್ಲಿ ಇನ್ ಟು ದ ಡಾರ್ಕ್ನೆಸ್, ಆ ಕತ್ತಲೆಯಲ್ಲೂ ಕೂಡ ಗುರಾಯಿಸ್ಕೊಂಡು ಆತ ನೋಡ್ತಾ ಇದ್ದಾನೆ. ದೆರ್ ಈಸ್ ಅ, ಪೀರ್ ಅಂತಂದ್ರೆ ಏನು ಮಕ್ಳು, ಲುಕ್ ಅಷ್ಟೇ, ಪೀರ್ ಅಂದ್ರೆ ಬೇರೆ ಏನು ಇಲ್ಲ, ನೋಟ. ಓಕೆ, ದೇರ್ ಈಸ್ ಅ ಮೂವ್ಮೆಂಟ್ ಅಮಾಂಗ್ ದ ಮೆನ್, ಆತನ ಹಿಂದೆ ನಿಂತಿರುವ ಜನರು ಚಲನೆ ಮಾಡೋದು ಆತನಿಗೆ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ಆತ ತಿರುಗ್ತಾನೆ. ಎಸ್, ಎನಿಥಿಂಗ್? ಈ ಟರ್ನ್ಸ್, ಆತ ತಿರುಗ್ಬಿಟ್ಟು, ಯುವಾನ್, ವಿ ಆರ್ ಸಿಂಪಲ್ ಮೆನ್ ಸರ್, ನಾವು ತುಂಬಾ ಆಗ್ಲಿಂದ ಇವರು ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ, 3ನೇ ಸಲ ಬಂದಿರೋದು ಇದು. ವಿ ಆರ್ ಸಿಂಪಲ್ ಮೆನ್ ಸರ್, ಡಾನ್ ಗುಲೆರಮೋ ಕೂಡ ಹೀಗೆ ಹೇಳಿದ್ದ, ಪೆಡ್ರೋ ಕೂಡ ಇದನ್ನೇ ಹೇಳಿದ್ದ, ಇವಾಗ ಯುವಾನ್ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ವಿ ಆರ್ ಸಿಂಪಲ್ ಮೆನ್ ಸರ್, ನಾವು ತುಂಬಾ ಸಾಧಾರಣ ಮನುಷ್ಯರು. ಕೊಲಂಬಸ್ ಕ್ವಿಕ್ಲಿ, ಹೇಸ್ಟಿಲಿ ಅಂತಂದ್ರೆ ಕ್ವಿಕ್ಲಿ ಹೇಳ್ತಾನೆ, ಶಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್, ದೇರ್ ಬೆಟರ್ ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್, ಅವರಿಗಿಂತ ಉನ್ನತ ಸ್ಥಾನದಲ್ಲಿರುವವನು ಕ್ಯಾಪ್ಟನ್ ಕೊಲಂಬಸ್ ಅಲ್ವಾ. ಹಾಗಾದ್ರೆ ಸಾಧಾರಣ ಮನುಷ್ಯರು ಅಂದ್ರೆ ಏನು? ನೀವು ನಿಮ್ಮ ಅಧಿಕಾರಿಗಳನ್ನ ಜಡ್ಜ್ ಮಾಡ್ತೀರಾ, ಡಿಸೈಡ್ ಮಾಡ್ತೀರಾ ಅಂತ. ಗುಲೆರಿಮೋ ಹೇಳ್ತಾನೆ, ಸರ್ ಲಿಲಿ ಅಂತಂದ್ರೆ ರೂಢಾಗಿ ಹೇಳ್ತಾ ಇದ್ದಾನೆ, ವಿ ಮೇ ಆಸ್ ವೆಲ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್, ಹಾಗಾದರೆ ನಾವು
ನಾಳೆವರೆಗೂ ಕಾಯ್ತೀವಿ. ಯಾವುದಕ್ಕೆ? ಇಲ್ಲಿ ಎಲ್ಲರೂ ಸೇರಿ ಅಟ್ಯಾಕ್ ಮಾಡ್ತಾ ಇದ್ರು ಕೊಲಂಬಸ್ನ ಅಲ್ವಾ. ಸೊ ಈಗ ನಾವೇನು ಮಾಡೋದಿಲ್ಲ, ನಾಳೆವರೆಗೂ ಕಾಯ್ತೀವಿ. ವಿ ಮೇ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್. ಸೊ ಯಾವುದಕ್ಕೂ ನಾಳೆವರೆಗೂ ಅವಕಾಶ ಕೊಡ್ತೀವಿ, ಕಾಯ್ತೀವಿ ಅಂತ ಗುಲೆರಿಮೋ ಹೇಳ್ತಾ ಇದ್ದಾನೆ. ಕೊಲಂಬಸ್ ಅದಕ್ಕೆ ಹೇಳ್ತಾನೆ, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಬೇಡ, ನೀವು ವೇಟ್ ಮಾಡಬೇಡಿ. ಡಾರ್ಕ್ ಡೀಡ್ಸ್ ಅಂದ್ರೆ ಕೆಟ್ಟ ಕೆಲಸಗಳು. ಕೆಟ್ಟ ಕೆಲಸಗಳನ್ನ ಕತ್ತಲೆಯಲ್ಲೇ ಮಾಡಿದ್ರೆ ಸರಿ, ಕತ್ತಲೆಯಲ್ಲೇ ಮಾಡ್ಬೇಕು. ಓಕೆ, ಸೊ ಹಗಲಿನಲ್ಲಿ ಬೆಳಕಿನಲ್ಲಿ ಎಲ್ಲ ಕತ್ಲೆಲೆ ಮಾಡ್ಬೇಕು. ನೀವೇನು ನನ್ನ ಸಾಯಿಸ್ಬೇಕು, ಹೊಡಿಬೇಕು ಅಂತ ಇದ್ದೀರಾ, ಅದನ್ನ ಈಗ್ಲೇ ಮಾಡಿ. ಕತ್ಲೆಲೆ ಚೆನ್ನಾಗಿರುತ್ತೆ ಇಂಥ ಕೆಲ್ಸಗಳು ಅಂತ ಹೇಳ್ತಾನೆ ಕೊಲಂಬಸ್. ಅಷ್ಟರಲ್ಲಿ ಗುಲೆರಿಮೋ ಸ್ಕೋಲಿಂಗ್ ಬಟ್ ಶಿಪಿಶ್ ಸಿಂಕ್ಸ್ ಆಫ್. ತುಂಬಾ ನಾಚಿಕೆಯಿಂದ ಆತ ಅಲ್ಲೇ ಕುತ್ಕೋತಾನೆ. ಫಾಲೋಡ್ ಬೈ 1 or 2 of the seamen. ಸೊ ಆತನ ಹಿಂದೆ ಕೆಲವೊಬ್ರು ನಾವಿಕರು ಇರ್ತಾರೆ. ಅಷ್ಟರಲ್ಲಿ ಫ್ರಾನ್ಸಿಸ್ಕೋ, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್ ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಸರ್. ಡೆಸ್ಪರೇಟ್ ಅಂತಂದ್ರೆ ಹತಾಶರಾಗಿರುವ ಈತ ಏನ್ ಮಾಡ್ತಾ ಇದ್ದಾನೆ ಈಗ, ಅವ್ರನ್ನ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾನೆ. ಯಾರನ್ನ? ದಂಗೆ ಏಳಲು ಬಂದಿರುವಂತವ್ರನ್ನ. ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್ ಟು ದ ಬೆಸ್ಟ್. ಹತಾಶರಾಗಿರುವಂತಹ ಮನುಷ್ಯರು ತಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ, ಅದಕ್ಕೆ ಅವರು ಕೆಲಸ ಮಾಡ್ತಾ ಇಲ್ಲ ಅಂತ ಇಲ್ಲಿ ಫ್ರಾನ್ಸಿಸ್ಕೋ ಹೇಳ್ತಾ ಇದ್ದಾನೆ. ಓಕೆ, ಕೊಲಂಬಸ್ ಹೇಳ್ತಾನೆ ವಿತ್ ಕ್ವೈಟ್ ಐರನಿ, ಸ್ವಲ್ಪ ವ್ಯಂಗ್ಯವಾಗಿ, ಐ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ ಫ್ರಾನ್ಸಿಸ್ಕೋ. ನನಗೆ ಇದನ್ನ ನೆನಪು ಮಾಡಿಕೊಟ್ಟದ್ದಕ್ಕೆ ತುಂಬಾ ಧನ್ಯವಾದಗಳು. ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್. ನೀನೇನ್ ಮಾಡ್ತಾ ಇದೀಯ ಇವಾಗ, ಇದೇ ಬೆಸ್ಟ್ ನಿಂದು. ಇದಕ್ಕಿಂತ ಉತ್ತಮವಾಗಿ ನೀನೇನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹತಾಶರಾಗಿರುವವರು ತಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಪರ್ಫಾರ್ಮ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೀಯಲ್ವಾ. ಸೊ ನೀನೇನ್ ಇವಾಗ ಮಾಡ್ತಿದ್ಯೋ ಇದೇ ನಿನ್ನ ಬೆಸ್ಟ್, ಇದಕ್ಕಿಂತ ಬೆಸ್ಟ್ ನೀನೇನು ಮಾಡಕ್ಕಾಗಲ್ಲ. ಗುಡ್ ನೈಟ್ ಅಂತ ಹೇಳ್ತಾನೆ. ಫ್ರಾನ್ಸಿಸ್ಕೋ ಇವಾಗ ವಾಪಸ್ ಹೋಗ್ತಾ ಇದ್ದಾನೆ. ಏನೋ ಮಾತಾಡ್ಬೇಕು ಅಂತ ಟ್ರೈ ಮಾಡ್ಬಿಟ್ಟು, ಹಾಫ್ ಟರ್ನ್ಸ್ ಟು ಸ್ಪೀಕ್, ಅರ್ಧಂಬರ್ಧ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಥಿಂಕ್ಸ್ ಬೆಟರ್ ಆಫ್ ಇಟ್ ಅಂಡ್ ಗೋಸ್. ಸುಮ್ನೆ ಇರೋದೇ ಒಳ್ಳೇದು ಅಂತ ನಾಚಿಕೆಯ ಮುಖ ತಗೊಂಡು, ಶೇಮ್ ಫೇಸ್, ಆತ ಹೇಳಿದ್ದಕ್ಕೆ ಅವನಿಗೆ ನಾಚಿಕೆ ಆಗತ್ತೆ, ನಾಚಿಕೆಯಿಂದ ಅಲ್ಲಿಂದ ಹೊರಟೋಗ್ತಾನೆ. ಸೆವರಲ್ ಅದರ್ಸ್ ಗೋ ಟು. ಉಳಿದವರು ಕೂಡ ಅಲ್ಲಿಂದ ಹೋಗ್ತಾರೆ. ಶೀಪಿಶ್ ಅಂತಂದ್ರೆ ನಾಚಿಕೆಯಿಂದ ಅಲ್ಲಿಂದ ಹೋಗ್ತಾರೆ. ಅ ಬ್ರೀಫ್ ಸೈಲೆನ್ಸ್, ಮತ್ತೆ ಅಲ್ಲಿ ಒಂದು ಮೌನ ಆವರಿಸತ್ತೆ. ಕೊಲಂಬಸ್ ಡಸ್ ನಾಟ್ ಮೂವ್. ಆದ್ರೆ ಕೊಲಂಬಸ್ ಅಲ್ಲಿಂದ ಎಲ್ಲೂ ಹೋಗೋದಿಲ್ಲ. ಹಿ ಈಸ್ ಸ್ಟ್ರಗ್ಲಿಂಗ್ ವಿತ್ ಓವರ್ ರಾಟ್ ಇಮೋಷನ್. ಓವರ್ ರಾಟ್ ಅಂತಂದ್ರೆ ಡೀಪ್ಲಿ ಸೆಂಟಿಮೆಂಟಲ್, ತುಂಬಾ ಒಂದು ಭಾವುಕನಾಗಿರುವಂಥದ್ದು. ಸೊ ಆತನಿಗೆ ಯಾಕೆ ಭಾವುಕನಾಗಿದ್ದಾನೆ? ಅಷ್ಟು ಕಷ್ಟಪಟ್ಟು ಡಿಸ್ಕವರಿ ಮಾಡೋದಿಕ್ಕೆ ಎಲ್ಲರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಕೂಡ ಎಲ್ರು ತನ್ನ ಹಿಂದೆ ಕಾನ್ಸ್ಪಿರೆಸಿ ಮಾಡಿದ್ದಾರೆ, ಪಿತೂರಿ ಮಾಡಿದ್ದಾರೆ ಅನ್ನೋದು ಆತನಿಗೆ ತುಂಬಾ ಬೇಜಾರಾಗಿದೆ. ಸೊ ಆ ಬೇಜಾರಿನಲ್ಲಿ ಆತ ಅಲ್ಲೇ ನಿಂತಿದ್ದಾನೆ. ವೆನ್ ಹಿ ಸ್ಪೀಕ್ಸ್ ಹಿಸ್ ವಾಯ್ಸ್ ಈಸ್ ನಾಟ್ ಸ್ಟಡಿ. ಆತ ಮಾತಾಡ್ದಾಗ್ಲೂ ಕೂಡ ಆತನ ಧ್ವನಿ ಒಂದು ಸ್ಟಡಿ ಆಗಿ ಅಂತಂದ್ರೆ ಸರಿಯಾಗಿರ್ಲಿಲ್ಲ, ನಡುಗುವ ಧ್ವನಿಯಲ್ಲಿ ಆತ ಮಾತಾಡ್ತಾ ಇದ್ದ ಅನ್ನೋದು ಇದರ ಅರ್ಥ. ಕೊಲಂಬಸ್ ಈಗ ಗೋ ಬಾಯ್, ಪೆಪ್ಪೆಗೆ ಹೇಳ್ತಾನೆ, ಗೋ ಬಾಯ್, ಹೋಗು, ನೀನು ಇಲ್ಲಿಂದ ಹೋಗು ಅಂತ. ಪೆಪ್ಪೆ ಸೀಸಸ್ ಹಿಸ್ ಹ್ಯಾಂಡ್, kisses it and hastily descends to the quarter deck and goes out. ನೋಡಿ, ಪೆಪ್ಪೆ ಈಗ ತುಂಬಾ ನಿಯತ್ತಿರುವಂತವನು ಅಲ್ವಾ. ಸೊ ಆತ ಏನ್ ಮಾಡ್ತಾನೆ, ಕೊಲಂಬಸ್ ನ ಕೈಯನ್ನ ಹೀಗೆ ತನ್ನ ಕೈಯಲ್ಲಿ ತಗೊಂಡು ಆ ಕೈಗೆ ತುಂಬಾ ಪ್ರೀತಿಯಿಂದ ಮುತ್ತನ್ನಿಟ್ಟು ಅಲ್ಲಿಂದ ಕ್ವಿಕ್ ಆಗಿ ಹೊರಟೋಗ್ತಾನೆ. ಕ್ವಾರ್ಟರ್ ಡೆಕ್ಗೆ ಹೋಗಿ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಕೊಲಂಬಸ್ ಟರ್ನಿಂಗ್ ಟು ಪೆಡ್ರೋ, ಪೆಡ್ರೋ ಕಡೆಗೆ ತಿರುಗಿ, 2 minutes ago ಡಾನ್ ಪೆಡ್ರೋ ಐ ಥಾಟ್ ಐ ಸಾ. ಅಂದ್ರೆ 2 ನಿಮಿಷದ ಹಿಂದೆ ಪೆಡ್ರೋ, ನಾನು ಏನನ್ನೋ ನೋಡಿದೆ, ನನಗೆ ಗೊತ್ತು, ನನಗನ್ನಿಸ್ತಾ ಇದೆ ನಾನೇನೋ ನೋಡಿದೀನಿ ಅಂತ ಹೇಳ್ತಾನೆ. ಹಿ ಪೀರ್ಸ್ ಅಂದ್ರೆ ಲುಕ್ಸ್, ಹಿ ಲುಕ್ಸ್ ಇನ್ ಟು ದ ಡಾರ್ಕ್ನೆಸ್. ಕತ್ತಲೆಯಲ್ಲೇ ನೋಡ್ತಾ, ಇಟ್ ಈಸ್, ಹೌದು, ಇದು ಅಲ್ಲೇನೋ ಇತ್ತು, ನಾನೇನೋ ನೋಡಿದೀನಿ, ನಿಜವಾಗ್ಲೂ ಅಲ್ಲಿದೆ ಅಂತ ಕೊಲಂಬಸ್ ಹೇಳ್ತಾ ಇದ್ದಾನೆ. ಪೆಡ್ರೋ ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ, ತುಂಬಾ
ಒಂದು ಉತ್ಸುಕನಾಗಿ, ವಾಟ್ ಸರ್, ಏನ್ ಸರ್ ಹಾಗಾದ್ರೆ ಅದು ಅಂತ ಕೇಳ್ತಾನೆ. ಅಷ್ಟರಲ್ಲಿ ಕೊಲಂಬಸ್, ಅ ಲೈಟ್ ಫೇಂಟ್ಲಿ ಫ್ಲಿಕರಿಂಗ್, ಒಂದು ಬೆಳಕನ್ನ ಕಂಡೆ ನಾನು. ತುಂಬಾ ಫೇಂಟ್ಲಿ ಫ್ಲಿಕರಿಂಗ್ ಅಂತಂದ್ರೆ ಮಿನುಗುವ, ತುಂಬಾ ಗಾಢವಾಗಿ ಅಲ್ಲ, ತುಂಬಾ ಚಿಕ್ಕದಾಗಿ ಮಿನುಗುವ ಒಂದು ಬೆಳಕನ್ನ ಕಂಡೆ. ರೈಸಿಂಗ್ ಅಪ್ ಅಂಡ್ ಡೌನ್, ಲುಕ್, ನೋಡು ಅಲ್ಲಿ ಬೆಳಕು ಬರ್ತಾ ಇದೆ, ತುಂಬಾ ಡಿಮ್ ಆಗಿ ಹೊಳಿತಾ ಇದೆ ನೋಡು ಅಂತ ತೋರಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ ಕೊಲಂಬಸ್ ತೋರಿಸ್ತಾ ಇದ್ದಾನೆ, ನೋಡು ನಾನು ನೋಡಿದೀನಿ ಅಂತ. ಪೆಡ್ರೋ ಹೇಳ್ತಾನೆ, ಇಟ್ ಈಸ್ ಸರ್, ಗ್ಲೋರಿ ಬಿ ಟು ಗಾಡ್, ದೇವರಿಗೆ ಜಯವಾಗಲಿ ಅಂತ ಅರ್ಥ, ದೇವರಿಗೆ ಜಯವಾಗಲಿ. ಸೊ ಇದು ನಿಜವಾಗ್ಲೂ ಅಲ್ಲಿ ಕಾಣಿಸ್ತಾ ಇದೆ. ಅಟ್ ದಿಸ್ ಮೊಮೆಂಟ್, ಈ ಕ್ಷಣದಲ್ಲಿ, ದೇರ್ ಈಸ್ ಅ ವೈಲ್ಡ್ ಶೌಟ್, ಅಲ್ಲ ಆ ಕ್ಷಣದಲ್ಲಿ ತುಂಬಾ ಜೋರಾಗಿ ಎಲ್ರು ಗಲಾಟೆ ಮಾಡೋದಿಕ್ಕೆ ಶುರು ಮಾಡ್ತಾರೆ, ಕಿರ್ಚ್ಕೊಳ್ಳೋದಿಕ್ಕೆ. ವಾಯ್ಸ್ ಅಂತಂದ್ರೆ ಎಲ್ಲರ ಧ್ವನಿ, ಎಲ್ರು ಸೇರಿ ಕಿರ್ಚ್ಕೋತಾರೆ ಇವಾಗ. ಇಟ್ ಈಸ್ ಸರ್ ಅ ಲೈಟ್ ಲ್ಯಾಂಡ್, ನೋಡಿ ಅಲ್ಲಿ ಬೆಳಕು ಕಾಣಿಸ್ತಾ ಇದ್ದಿದ್ದವರಿಗೆ ಅದು ಭೂಮಿ ಏನನ್ನ ಅವರು ಡಿಸ್ಕವರಿ ಮಾಡೋದಿಕ್ಕೆ ಹೋಗ್ತಾ ಇದ್ರೋ ಆ ಭೂಮಿಯನ್ನ ಅವರು ನೋಡಿದ್ದಾರೆ, ಇವಾಗ ಡಿಸ್ಕವರಿ ಮಾಡಿದ್ದಾರೆ. ಸೊ ಅ ಸೇಲರ್ ಕಮ್ಸ್ ರನ್ನಿಂಗ್ ಆನ್, ಒಬ್ಬ ಸೇಲರ್, ನಾವಿಕ ಓಡಿ ಬರ್ತಾನೆ, ಡೆಲಿರಿಯಸ್ ವಿತ್ ಜಾಯ್ ಅಂಡ್ ಎಕ್ಸೈಟ್ಮೆಂಟ್, ತುಂಬಾ ಖುಷಿ ಮತ್ತು ತುಂಬಾ ಉತ್ಸಾಹದಿಂದ, ಖುಷಿ ಮತ್ತು ಉತ್ಸಾಹದಿಂದ ಆತ ಓಡಿ ಬರ್ತಾನೆ. ಸೇಲರ್, ಡಿಡ್ ಯು ಸಿ ಇಟ್ ಸರ್, ನೀವು ನೋಡಿದ್ರ ಸರ್ ಅಲ್ಲಿ? ಅ ಲೈಟ್, ಬ್ಲೆಸ್ಡ್ ಮದರ್ ಆಫ್ ಗಾಡ್, ಅ ಲೈಟ್ ಅಂದ್ರೆ ಬೆಳಕು, ಸೊ ದೇವರ ಒಂದು ಕರುಣೆ, ಆ ಬೆಳಕನ್ನ ನಾನು ನೋಡಿದೆ ಅಂತ ಹೇಳ್ತಾನೆ. ಕೊಲಂಬಸ್ ವಿತ್ ಅ ಕ್ವೈಟ್ ಅಥಾರಿಟಿ, ಈಗಲೂ ಕೂಡ ಅದೇ ಗತ್ತಿನಿಂದ, ಅದೇ ಅಧಿಕಾರದಿಂದ, ಗಿವ್ ದ ಆರ್ಡರ್ ಟು ಹೀವ್ ಅಂತಂದ್ರೆ ಮಕ್ಕಳೇ ಟು ಸ್ಟಾಪ್, ಆ ಒಂದು ಶಿಪ್ ಅನ್ನ, ಸ್ಯಾಂಟಾ ಮೇರಿಯಾ ಶಿಪ್ ಅನ್ನ ನಿಲ್ಲಿಸೋದಿಕ್ಕೆ ಒಪ್ಪಣೆ ಕೊಡಿ, ಆರ್ಡರ್ ಕೊಡಿ ಅಂತ ಕೊಲಂಬಸ್ ಅಥಾರಿಟೇಟಿವ್ಲಿ ಅಂದ್ರೆ ತುಂಬಾ ಅಧಿಕಾರಯುತವಾಗಿ ಹೇಳ್ತಾನೆ. ಓಕೆ, ಅಂದ್ರೆ ಅವರು ಇಲ್ಲಿಗೆ ಭೂಮಿಯನ್ನ ಕಂಡು ಹಿಡಿದಿದ್ದಾರೆ. ಸೊ ಅವ್ರು ಏನು ಗುರಿಯನ್ನ ಸಾಧಿಸೋದಿಕ್ಕೆ ಹೋಗ್ತಾ ಇದ್ರೋ ಆ ಗುರಿಯನ್ನ ಸಾಧಿಸಿದ್ದಾರೆ ಅಲ್ವಾ. ಸೊ ಈ ಪಾಠದಿಂದ ನಿಮ್ಗೆ ಏನ್ ತಿಳಿದ್ ಬಂತು ಮಕ್ಕಳೇ? ಏನ್ ಅರ್ಥ ಮಾಡ್ಕೋಬಹುದು ನೀವು? ಇಲ್ಲಿ ಕೊಲಂಬಸ್ ಮತ್ತು ಆತನ ಸಂಗಡಿಗರು, ಆತನ ಜೊತೆ ಇರುವಂತಹ ನಾವಿಕರು ಡಿಸ್ಕವರಿ ಮಾಡೋದಿಕ್ಕೆ ಹೋಗ್ತಾ ಇದ್ರು. ಮಧ್ಯೆ ಅವರಿಗೆ ಭಿನ್ನಾಭಿಪ್ರಾಯಗಳು, ಒಳಜಗಳಗಳು, ಗಲಾಟೆ, ದಂಗೆ ಇವೆಲ್ಲ ಆಗತ್ತೆ. ಸೊ ಇವೆಷ್ಟೆಲ್ಲ ಆದ್ರೂ ಕೂಡ ಅವರು ವೇಟ್ ಮಾಡಿ ತಮ್ಮ ಗುರಿಯೆಡೆಗೆ ತಲುಪಿದ್ದಾರೆ. ಇದಕ್ಕೆ ಕಾರಣ ಯಾರು? ಕೊಲಂಬಸ್. ಹಿ ವಾಸ್ ವೆರಿ ಸ್ಟಡಿ ಮೈಂಡೆಡ್ ಅಲ್ವಾ. ಸೊ ಆತ ತುಂಬಾ ಫರ್ಮ್ ಮೈಂಡ್ ಇಂದ, ತುಂಬಾ ಒಂದು ನಂಬಿಕೆಯಿಂದ ಡಿಸ್ಕವರಿ ಮಾಡ್ಲೇಬೇಕು ಅಂತ. ಸೊ ಇದರಿಂದ ನಿಮ್ಗೆ ಅರ್ಥ ಆಗೋದೇನು? ಪಾಠ ಅರ್ಥ ಆಯ್ತಲ್ವಾ? ಏನಾದ್ರೂ ಡೌಟ್ ಇದೆಯಾ? ಇಲ್ರಿ. ಡೌಟ್ ಇಲ್ವಾ ಏನು? ಇಲ್ರಿ. ಇದರಲ್ಲಿ ಬರುವಂತಹ ಡೈಲಾಗ್ ಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು, ಓಕೆನಾ? ಸೊ ಈ ಪಾಠದಿಂದ ತಿಳಿದು ಬರೋದೇನು ಅಂತಂದ್ರೆ, ನೀವು ಯಾವುದೇ ಗುರಿಯನ್ನ ಸಾಧಿಸೋದಿಕ್ಕೆ ಹೋಗ್ತಾ ಇದ್ರು ನಿಮ್ಗೆ ಮಧ್ಯದಲ್ಲಿ, ದಾರಿಯ ಮಧ್ಯದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು, ತೊಂದರೆಗಳು ಬರಬಹುದು. ಹಾಗಂತ ನೀವು ಅದನ್ನ ಅಲ್ಲೇ ಬಿಡಬಾರ್ದು. ಸೊ ಆ ಎಲ್ಲ ತೊಂದರೆಗಳನ್ನ ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ನಿಮಗೆ ಜಯ ಸಿಗೋದಿಕ್ಕೆ ಸಾಧ್ಯ. ಅದೇ ಇಲ್ಲಿ ನಮ್ಗೆ ಡಿಸ್ಕವರಿ ಪಾಠದಿಂದ ತಿಳಿದು ಬರುವಂತ ನೀತಿ, ಓಕೆನಾ? ಓಕೆ, ಇವಾಗ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಇಲ್ರಿ. ಸೊ ನೆಕ್ಸ್ಟ್ ಹಾಗಾದ್ರೆ ಪದ್ಯನ ಸ್ಟಾರ್ಟ್ ಮಾಡೋಣವಾ? ಎಸ್ ಮ್ಯಾಮ್. ಓಕೆ, ಸೊ ಇವತ್ತು ಪದ್ಯ ಯಾವ್ದು ಮಾಡ್ತಾ ಇದೀವಿ, ಅದನ್ನ ಬರ್ದಿರೋರು ಯಾರು ಅನ್ನೋದನ್ನ ಇವತ್ತು ನೋಡೋಣ, ಓಕೆನಾ? ಓಕೆ ಮ್ಯಾಮ್.
ದ ಜಾಸ್ ಟು ಅನ್ನುವಂತಹ ಪದ್ಯ. ಓಕೆ, ದ ಜಾಸ್ ಟು ಕಾರ್ಲ್ ವಿಂಡಾಲ್ ಹೈನ್ಸ್ ಅವರು ಜೂನಿಯರ್ ಅವರು ಬರೆದಿರುವಂತಹ ಪದ್ಯ ಇದು. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ವಿವರಣೆ ಮಾಡಿ ಈ ಪದ್ಯವನ್ನ ಬರೆದಿದ್ದಾರೆ. ಓಕೆ, ಕಾರ್ಲ್ ವಿಂಡಾಲ್ ಹೈನ್ಸ್ ಜೂನಿಯರ್ ಅವರು. ಓಕೆ, ಸೊ ಇಲ್ಲಿ ಅವರು ಆ ವ್ಯಕ್ತಿಯನ್ನ, ಒಬ್ಬ ಮನುಷ್ಯನನ್ನ ಏನ್ಷಿಯಂಟ್ ಮರೀನರ್ಗೆ ಹೋಲಿಸಿ ಬರ್ದಿದ್ದಾರೆ. ಓಕೆ, ಸೊ ಏನ್ಷಿಯಂಟ್ ಮರೀನರ್ ಅಂತಂದ್ರೆ ಇದು ಪದ್ಯದ ಹಿನ್ನೆಲೆ, ಅದನ್ನ ನಾನು ಫಸ್ಟ್ ನಿಮ್ಗೆ ಇವತ್ತು ಹೇಳ್ಬಿಡ್ತೀನಿ, ಆಯ್ತಾ. ಏನ್ಷಿಯಂಟ್ ಮರೀನರ್ ಈಸ್ ಅ ರೆಫರೆನ್ಸ್ ಟು ದ ಪೋಯಮ್ ದ ರೈಮ್ ಆಫ್ ದ ಏನ್ಷಿಯಂಟ್ ಮರೀನರ್. ದ ರೈಮ್ ಆಫ್ ದ ಏನ್ಷಿಯಂಟ್ ಮರೀನರ್ ಅನ್ನುವಂತಹ ಪದ್ಯದಲ್ಲಿ ಬಂದಿರುವಂತಹ ಒಬ್ಬ ಮನುಷ್ಯನ ಹೋಲಿಕೆ ಇದು, ಏನ್ಷಿಯಂಟ್ ಮರೀನರ್ ಅಂತ ಹೆಸರು. ಓಕೆ, ಸೊ ಇದನ್ನ ಬರ್ದಿರೋರು ಯಾರು? ಬೈ ಸ್ಯಾಮ್ಯುಯಲ್ ಕೋಲರಿಡ್ಜ್. ಸ್ಯಾಮ್ಯುಯಲ್ ಕೋಲರಿಡ್ಜ್ ಅನ್ನುವಂತ ಲೇಖಕರು ಬರೆದಿರುವಂತಹ ಪದ್ಯ ಇದು, ದ ರೈಮ್ ಆಫ್ ದ ಏನ್ಷಿಯಂಟ್ ಮರೀನರ್ ಬುಕ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ಇದೇ ಆ ಬುಕ್, ದ ರೈಮ್ ಆಫ್ ದ ಏನ್ಷಿಯಂಟ್ ಮರೀನರ್. ಓಕೆ, ಸೊ ಇದನ್ನ ಬರೆದಿರುವಂತಹ ಸ್ಯಾಮ್ಯುಯಲ್ ಕೋಲರಿಡ್ಜ್ ಇವ್ರೆ, ಸ್ಯಾಮ್ಯುಯಲ್ ಕೋಲರಿಡ್ಜ್. ಓಕೆ, ಸೊ ಈ ಸ್ಯಾಮ್ಯುಯಲ್ ಕೋಲರಿಡ್ಜ್ ಅವರು ಬರೆದಿರುವಂತಹ ಬುಕ್ ಅಲ್ಲಿ ಏನ್ಷಿಯಂಟ್ ಮರೀನರ್ ಅನ್ನುವಂತಹ ಒಂದು ಪಾತ್ರ ಇದೆ. ಇದು ತುಂಬಾ ಫೇಮಸ್ ಆದಂತಹ ಪಾತ್ರ. ಓಕೆ, ಸೊ ಈ ಏನ್ಷಿಯಂಟ್ ಮರೀನರ್, ಈತನೇ ಏನ್ಷಿಯಂಟ್ ಮರೀನರ್. ನೀವೇನ್ ನೋಡ್ತಾ ಇದ್ದೀರೋ ಒಂದು ಪ್ರತಿಮೆ, ಆ ಪ್ರತಿಮೆ ಏನ್ಷಿಯಂಟ್ ಮರೀನರ್ದು ಮಕ್ಳೆ. ಓಕೆ, ಸೊ ಆತ ಕೈಯಲ್ಲಿ ಹಿಡಿದಿರುವಂತದ್ದು ಒಂದು ಪಕ್ಷಿ. ಏನದು? ಪಕ್ಷಿ. ಓಕೆ, ಸೊ ಆ ಪಕ್ಷಿನೇ ಆಲ್ಬೆಟ್ರಾಸ್. ಆಲ್ಬೆಟ್ರಾಸ್ ಅನ್ನುವಂತಹ ಬರ್ಡ್ ಇಲ್ಲಿದೆ ನೋಡಿ. ಈ ಬುಕ್ ಮೇಲೂ ಅದೇ ಪಕ್ಷಿಯ ಚಿತ್ರ ಇದೆ, ಕಾಣಿಸ್ತಾ ಇದೆನಾ ನಿಮ್ಗೆ? ಆಲ್ಬೆಟ್ರಾಸ್ ಅಂತ. ಓಕೆ, ಸೊ ಈ ಆಲ್ಬೆಟ್ರಾಸ್ ಅನ್ನುವಂಥದ್ದು ಒಂದು ದೇವರ ಪಕ್ಷಿ, ಪವಿತ್ರವಾದ ಪಕ್ಷಿ, ಆಸ್ಪೀಷಿಯಸ್, ತುಂಬಾ ಶುಭವಾದ ಒಂದು ಪಕ್ಷಿ ಅಂತ ಪ್ರತೀತಿ ಇದೆ. ಓಕೆ, ಸೊ ಆ ಒಂದು ಪಕ್ಷಿಯನ್ನ ಅಕಸ್ಮಾತ್ ಆಗಿ, ಅಂದ್ರೆ ಗೊತ್ತಿಲ್ಲದೇನೆ, ಈ ಏನ್ಷಿಯಂಟ್ ಮರೀನರ್ ಅನ್ನುವಂಥವನು ಹೊಡೆದು ಬಿಟ್ಟಿದ್ದಾನೆ, ಶೂಟ್ ಮಾಡಿಬಿಟ್ಟಿದ್ದಾನೆ. ಓಕೆ, ಸೊ ಆತ ಯಾವಾಗ ಈ ಪಕ್ಷಿಯನ್ನ ಶೂಟ್ ಮಾಡ್ತಾನೋ, ಸಾಯಿಸ್ಬಿಡ್ತಾನೋ ನೋಡಿ, ಇಲ್ಲಿ ಸಾಯಿಸಿ ಆತ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಲ್ವಾ. ಸೊ ಅಲ್ಲಿವರೆಗೂ ಆ ಏನ್ಷಿಯಂಟ್ ಮರೀನರ್ ತುಂಬಾ ಚೆನ್ನಾಗಿ ಬದುಕಿ ಬಾಳುದಂತಹ ವ್ಯಕ್ತಿ. ಓಕೆ, ಸೊ ಯಾವಾಗ ಈತ ಒಂದು ಪವಿತ್ರವಾದ ಆಲ್ಬೆಟ್ರಾಸ್ ಅನ್ನುವಂತಹ ಬರ್ಡ್ ಅನ್ನ ಶೂಟ್ ಮಾಡ್ತಾನೋ, ಅಲ್ಲಿಂದ ಆತನ ಜೀವನ ಪೂರ್ತಿ ಚೇಂಜ್ ಆಗತ್ತೆ. ಹೇಗೆ ಚೇಂಜ್ ಆಗತ್ತೆ? ಅಲ್ಲಿವರೆಗೂ ಆತ ತುಂಬಾ ಚೆನ್ನಾಗಿ ಬದುಕಿದ್ದವನು ಇವಾಗ ಏನಾಗ್ತಾನೆ, ಅವನಿಗೆ ಒಂದು ಪನಿಷ್ಮೆಂಟ್, ಶಿಕ್ಷೆ ಸಿಕ್ಕ ಹಾಗೆ. ಆ ಬರ್ಡ್ ಅನ್ನ ಕೊಂದಿದ್ದಕ್ಕೆ ಆತನಿಗೆ ಶಿಕ್ಷೆ ಸಿಕ್ಕಿದೆ. ಆ ಶಿಕ್ಷೆಯಿಂದಾಗಿ ಆತ ಬಡವನಾಗಿದ್ದಾನೆ, ರೋಗಿಷ್ಠನಾಗಿದ್ದಾನೆ, ವಯಸ್ಸಾಗಿದೆ ಆತನಿಗೆ, ಜೀವನದಲ್ಲಿ ತುಂಬಾ ತೊಂದರೆಯನ್ನ ಆತ ಅನುಭವಿಸ್ತಾ ಇದ್ದಾನೆ. ಆತನನ್ನ ನೋಡಿದ್ರೆ ಗೊತ್ತಾಗತ್ತೆ, ಸರಿಯಾಗಿ ಬಟ್ಟೆ ಇಲ್ಲ, ಶೂಸ್ ಇಲ್ಲ, ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದಾನೆ, ಆತನ ದೇಹ ಜರ್ಜರಿತವಾಗಿದೆ. ಸೊ ಇದೆಲ್ಲ ಆಗಿರೋದು ಯಾಕೆ ಅಂತಂದ್ರೆ, ಆ ಬರ್ಡ್, ಆಲ್ಬೆಟ್ರಾಸ್ ಬರ್ಡ್ ಅನ್ನ ಆತ ಶೂಟ್ ಮಾಡಿದ್ದರಿಂದನೇ ಆಗಿರೋದು ಅನ್ನೋದು ಅಲ್ಲಿಯ ಜನರ ನಂಬಿಕೆ, ಪ್ರತೀತಿ. ಸೊ ಈ ಒಂದು ವೃತ್ತಾಂತವನ್ನ ದ ರೈಮ್ ಆಫ್ ದ ಏನ್ಷಿಯಂಟ್ ಮರೀನರ್ ಅನ್ನೋ ಬುಕ್ ಅಲ್ಲಿ ಈ ಕೋಲರಿಡ್ಜ್ ಅನ್ನುವಂಥವ್ರು ಬರ್ದಿದ್ದಾರೆ. ಸೊ ಈ ಏನ್ಷಿಯಂಟ್ ಮರೀನರ್ ಪಾತ್ರವನ್ನ ನಮ್ಮ ಒಂದು ಪದ್ಯ ಜಾಸ್ 2 ನಲ್ಲಿ ಆ ವ್ಯಕ್ತಿಗೆ ಹೋಲಿಕೆ ಮಾಡಿ ಕವಿ, ಓಕೆ, ಇದನ್ನ ಬರೆದಿರುವಂತಹ ಕವಿ ಯಾರವರು? ಕಾರ್ಲ್ ವೆಂಡಾಲ್ ಹೈನ್ಸ್ ಅವರು ನಮಗೆ ಮತ್ತು ನಿಮಗೆ ಹೇಳ್ತಾ ಇದ್ದಾರೆ. ಇದು ಒಂದು ಸಂಭಾಷಣೆಯ ರೂಪದಲ್ಲಿ ಇರುವಂತಹ ಪದ್ಯ. ಓಕೆನಾ? ಸೊ ನಾಳೆ ಕ್ಲಾಸ್ ಅಲ್ಲಿ ನಾವು ಈ ಪದ್ಯನ ಸ್ಟಾರ್ಟ್ ಮಾಡೋಣ. ಕವಿಗಳು ಕೇಳ್ತಾರೆ, ನಮ್ಮನ್ ಕೇಳ್ತಾರೆ, ನೀವು ಆ ಮನುಷ್ಯನನ್ನ ನೋಡ್ತಿದ್ದೀರಾ? ಆತ ಏನ್ಷಿಯಂಟ್ ಮರೀನರ್ ತರ ಇದ್ದಾನೆ. ಏನ್ಷಿಯಂಟ್ ಮರೀನರ್ ಅಂದ್ರೆ ಯಾರು ಅನ್ನೋದು ಇಲ್ಲಿ ನಿಮ್ಗೆ ಉತ್ತರ ಸಿಗತ್ತೆ. ಓಕೆ, ಸೊ ಇದು ಒಂದು ಪಾತ್ರ.
ಈ ಪಾತ್ರವನ್ನ ಜಾಸ್ ಪ್ಲೇಯರ್ಗೆ ಹೋಲಿಸಿ ಕವಿಗಳು ಏನ್ ಹೇಳ್ತಾರೆ, ಆತ ಹೇಗಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಆತನ ಫಿಸಿಕಲ್ ಅಪಿಯರೆನ್ಸ್ ಏನು, ಆತ ಹೇಗೆ ಚೇಂಜ್ ಆಗ್ತಾನೆ, ಸೊ ಆತ ಮಾಡ್ತಾ ಇದ್ದ ಕೆಲಸ ಏನು, ಇವೆಲ್ಲ ನಿಮ್ಗೆ ಪದ್ಯದಲ್ಲಿ ಗೊತ್ತಾಗತ್ತೆ. ತುಂಬಾ ಈಸಿ ಇರುವಂತಹ ಪದ್ಯ ಇದು. ಓಕೆ, ಏನು ಕಷ್ಟ ಇಲ್ಲ. ಸೊ ಈ ಪದ್ಯದಲ್ಲಿ ಏನೇನ್ ಬರುತ್ತೆ ಅನ್ನೋದನ್ನ ನಾಳೆಯಿಂದ ನಾವು ನಾಳೆ ಸ್ಟಾರ್ಟ್ ಮಾಡೋಣ. ಓಕೆನಾ? Okay, madam. ಓಕೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. Thank you, ma'am. ಥ್ಯಾಂಕ್ ಯು.